ವಂದನೆಗಳು ಆಂಟಿ, ಧನ್ಯವಾದಗಳು. ಕಣ್ಮುಚ್ಚಿ ಪ್ರಿಯರೇ, ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಗೆ, ನೀವು ಕೊಟ್ಟಿರುವಂತಹ ಈ ಅತ್ಯುತ್ತಮವಾಗಿರುವಂತಹ ದಿನಕ್ಕೋಸ್ಕರ ನಮಗೆ ಸ್ತೋತ್ರ ಅಪ್ಪ. ನಿಮ್ಮ ಮಕ್ಕಳ ಜೊತೆ ಸೇರಿ ನಿಮ್ಮ ಮಾತುಗಳನ್ನು ಹಂಚಿಕೊಳ್ಳಲಿಕ್ಕೆ ನನಗೆ ಕೊಟ್ಟಿರುವಂತಹ ಈ ಅವಕಾಶಕ್ಕೋಸ್ಕರವೂ ನಿಮ್ಮ ಕೃತಜ್ಞತೆಗಳು ಅಪ್ಪ. ನಾವೆಲ್ಲರೂ ಸೇರಿ ನಿಮ್ಮ ವಾಕ್ಯವನ್ನು ಆಲೋಚನೆ ಮಾಡ್ತಿರ್ಬೇಕಾದ್ರೆ ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದರ ಅಂಗೀಕರಿಸಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಪ್ರಿಯರಾದ ಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ದುರಾಸೆ ಉಂಟು ಮಾಡುವ ವಿಪತ್ತು. ಅಂಶದ ಹೆಸರನ್ನ ಇನ್ನೊಂದ್ಸಾರಿ ಹೇಳ್ತಿದ್ದೀನಿ. ಇವತ್ತು ನಾವು ಆಲೋಚನೆ ಮಾಡುತ್ತಿರುವಂತಹ ಅಂಶದ ಹೆಸರು ದುರಾಸೆ ತಂದಿಡುವ ವಿಪತ್ತು. ಓಕೆ. ಗಮನಿಸಿ, ಪ್ರತಿ ವಾರನೂ ಸಹ ನಮ್ಮ ಪ್ರತಿನಿತ್ಯದ ಜೀವನಕ್ಕೆ ಬೇಕಾಗಿರುವಂತಹ ಒಂದೊಂದು ಅಂಶವನ್ನ ಪ್ರತಿನಿತ್ಯವೂ ಸಹ ಆಲೋಚನೆ ಮಾಡ್ತಿದ್ವಲ್ಲ. ಒಂದು ವಾರ ಆತುರ ಆಲೋಚನೆ ಮಾಡಿದ್ದಾಯ್ತು, ಈ ವಾರ ದುರಾಸೆ ಅನ್ನುವಂತಹ ಅಂಶವನ್ನ ಆಲೋಚನೆ ಮಾಡ್ತಿದ್ವಿ. ಈ ಅಂಶಗಳನ್ನೆಲ್ಲ ನಾವು ಬರೆದಿಟ್ಕೊಂಡು ನಮ್ಮ ಜೀವನದಲ್ಲಿ ಇದನ್ನೆಲ್ಲ ಅಳವಡಿಸ್ಕೊಂಡು ಪ್ರಯತ್ನ ಪಡ್ತಿದೀವಿ ಅನ್ನುವಂತಹದ್ದನ್ನ ನಂಬ್ತಿದೀವಿ. ಪಡ್ತಿದ್ರೆ ಸಂತೋಷ. ಇಲ್ಲ ಅಂತ ಹೇಳಿದ್ರೆ ನಾವ್ ಕೇಳಿದಂತಹ ವಾಕ್ಯ ಉಪಯೋಗಕ್ಕೆ ಬರೋದಿಲ್ಲ ಪ್ರಿಯ. ಹೌದಾ? ನಾವ್ ಕೇಳ್ತಿದೀವಿ ಅಷ್ಟೇ, ಒಂದೊಂದ್ ಗಂಟೆ ಅಥವಾ 45 ನಿಮಿಷ, ಅರ್ಧರ್ಧ ಗಂಟೆ ಸಮಯ ಕೊಟ್ಟು ಕೇಳ್ತಿದೀವಿ. ಆದ್ರೆ ಅದು ಉಪಯೋಗಕ್ಕೆ ಬರ್ಬೇಕು ಅಂತ ಹೇಳಿದ್ರೆ ನಾವು ಕೂತ್ಕೊಂಡು ಬರ್ಕೊಂಡಿರುವಂತಹದನ್ನ ಇಟ್ಕೊಂಡು ಮತ್ತೆ ಮೆಲುಕು ಹಾಕಿ ಅದನ್ನ ಮನಸ್ಸಲ್ಲಿ ಇಟ್ಕೊಂಡಿರ್ಬೇಕು ಗಟ್ಟಿಯಾಗಿ. ಹೌದಾ? ಅವಾಗ ನಮ್ಮ ಜೀವನದಲ್ಲಿ ಯಾವ ಸನ್ನಿವೇಶ ಬಂದ್ರು ಸಹ, ಒಂದ್ ವೇಳೆ ನಮ್ಮ ಜೀವನದಲ್ಲಿ ಬಂತು ಅಂತ ಅನ್ಕೊಳ್ಳಿ, ದುರಾಸೆ ಪಡುವಂತಹ ಒಂದು ಸನ್ನಿವೇಶ ನಮ್ಮ ಎಲ್ಲರ ಜೀವನದಲ್ಲಿ ಬಂತು ಅಂತ ಅನ್ಕೊಳ್ಳಿ, ಅವಾಗ ವಾಕ್ಯವೇ ನಮ್ಮನ್ನ ಎಚ್ಚರಿಸುತ್ತೆ. ನಿಜನ? ಯಾವಾಗ ಎಚ್ಚರಿಸುತ್ತೆ? ಅದ್ ನಮ್ಮ ಮನಸ್ಸಲ್ಲಿ ಇದ್ದಾಗ, ಅದನ್ನ ಮತ್ತೆ ಮತ್ತೆ ಓದಿದ್ದಾಗ, ಕೇಳಿರುವಂತಹ ಪ್ರಸಂಗವನ್ನು ಮತ್ತೆ ಮತ್ತೆ ಮೆಲುಕು ಹಾಕಿದ್ದಾಗ. ಇಲ್ಲ ಅಂತ ಹೇಳಿದ್ರೆ ಯಾವ ಕೆಲಸಕ್ಕೂ ಬರೋದಿಲ್ವಾ? ಇಲ್ಲ. ನಾವ್ ಇದನ್ನ ಮತ್ತೆ ಮತ್ತೆ ನೋಡ್ತಿದೀವಿ ಅಂತ ಹೇಳಿ ನಂಬ್ತಾ ಈ ಸಂದೇಶವನ್ನ ಶುರು ಮಾಡ್ತಿದ್ದೀನಿ. ಓಕೆ. ಇಷ್ಟಕ್ಕೂ ದುರಾಸೆ ತಂದಿಡುವ ವಿಪತ್ತು ಅಥವಾ ವಿಪತ್ತುಗಳು ಅಂತ ಏನ್ ಆಲೋಚನೆ ಮಾಡ್ತಿದೀವಲ್ವಾ ಈ ಅಂಶವನ್ನ, ಈ ಅಂಶ ನಮ್ಮೆಲ್ಲರಿಗೂ ಬೇಕಾ ಅಂತ ಹೇಳಿದ್ರೆ ಖಚಿತವಾಗಿ ಬೇಕು. ನಮಗೆ ಗೊತ್ತಿಲ್ಲದೆ ಸಾಕಷ್ಟು ಸಾರಿ ಮನುಷ್ಯರು ದುರಾಸೆಗಳಲ್ಲಿ ಸಿಲುಕುವಂತಹ ಉದಾಹರಣೆಗಳಿವೆ. ನಿಮಗ್ ನೆನಪಿದ್ಯಾ ಯಾವಾಗ್ಲಾದ್ರೂ ನಿಮ್ಮ ಜೀವನದಲ್ಲಿ ನೀವು ದುರಾಸೆ ಪಟ್ಟು ಪಾಪಕ್ಕೆ ಸಿಲುಕಿರುವಂತಹದ್ದು ಅಥವಾ ಕಷ್ಟಗಳಿಗೆ ಸಿಲುಕಿರುವಂತಹದ್ದು, ಈ ಸನ್ನಿವೇಶಗಳು ನಿಮಗೆ ನೆನಪಿದೆಯಾ? ಒಂದ್ಸಾರಿ ಯೋಚನೆ ಮಾಡ್ತಾ ಇರಿ ಹಾಗೆ. ನೀವು ಹಿಂದೆ ಯಾವಾಗ್ಲಾದ್ರೂ ದುರಾಸೆ ಪಟ್ಟಿದ್ದು, ಲಾಸ್ಟ್ ಟೈಮ್ ಯಾವಾಗ ದುರಾಸೆ ಪಟ್ಟಿದ್ರಿ? ಯಾಕಂದ್ರೆ ಇದು ನಾರ್ಮಲ್ ಆಗಿ ಮನುಷ್ಯರು ರೂಢಿಸ್ಕೊಂಡಿರುವಂತ ಗುಣ ಅಲ್ವಾ? ಅವಾಗ ಬರ್ತಲೇ ಇರುವಂತಹ ಗುಣ ಅಲ್ವಾ? ಒಂದ್ಸರಿ ಸತ್ಯವೇದ ಏನು ಹೇಳುತ್ತೆ ಇದ್ರ ಬಗ್ಗೆ ಅಂತ ಹೇಳಿ ನೋಡೋಣ. ಯಾಕೋಬನ ಪತ್ರಿಕೆ ಒಂದನೇ ಅಧ್ಯಾಯ ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನ. ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಇರುತ್ತದೆ, ಪಾಪವು ತುಂಬಾ ಬೆಳೆದು ಹಡೆಯುತ್ತದೆ. ಇಲ್ಲಿ ದುರಾಸೆ ಬಗ್ಗೆ ಆಸೆ ಬಗ್ಗೆನೇ ಮಾತಾಡುತ್ತಿದ್ದಾರೆ. ಹೌದಾ? ನಾವು ದುರಾಸೆ ಬಗ್ಗೆ ಮಾತಾಡ್ತಿದ್ದೀವಿ ನಮ್ಮ ಅಂಶದಲ್ಲಿ. ಇಲ್ಲಿ ಆಸೆ ಬಗ್ಗೆ ಮಾತಾಡ್ತಿದ್ದಾರೆ ಈ ವಚನದಲ್ಲಿ. ಮ್ಯೂಟ್ ಮಾಡ್ಕೊಳ್ಳಿ, ತುಂಬಾ ಡಿಸ್ಟರ್ಬ್. ಓದಿದ ತಕ್ಷಣ ಮ್ಯೂಟ್ ಮಾಡ್ಕೊಳ್ಳಿ. ಓಕೆ. ಆಮೇಲೆ ಆಸೆಯು ಬಸುರಾಗಿ ಪಾಪವನ್ನು ಹೆರುತ್ತದೆ, ಪಾಪವು ತುಂಬಾ ಬೆಳೆದು ಮರಣವನ್ನು ಹಡೆಯುತ್ತದೆ. ನಮಗೆ ಅರ್ಥ ಆಯ್ತಾ ಯಾವ್ದ್ರ ಬಗ್ಗೆ ಮಾತಾಡ್ತಿದೆ ಇಲ್ಲಿ ಸತ್ಯವೇದ? ಆಸೆ ಬಗ್ಗೆ. ಆಸೆ ಪಡುವಂತಹದ್ರಿಂದನೇ ಇಷ್ಟೊಂದು ಅನಾನುಕೂಲತೆಗಳಿದೆಯಾ ಅಂದ್ರೆ ಹೌದು. ಇನ್ ದುರಾಸೆ ಪಟ್ರೆ ನೀವ್ ಯೋಚನೆ ಮಾಡಿ. ಆಸೆ ಪಟ್ರೇನೆ ನೆಕ್ಸ್ಟ್ ಸ್ಟೇಜ್ ಏನಾಗುತ್ತದೆ? ಆಸೆ ಪಟ್ಟಿದ ತಕ್ಷಣ ಬಸುರಾಗಿ ಪಾಪವನ್ನು ಹೆರುತ್ತದೆ, ಪಾಪವು ತುಂಬ ಬೆಳೆದು ಮರಣವನ್ನು ಹಡೆಯುತ್ತದೆ. ಆಸೆ ಪಾಪವನ್ನು ಹೆರುತ್ತದೆ, ಪಾಪ ಮರಣವನ್ನು ಹಡೆಯುತ್ತದೆ. ನಮ್ಮ ಭಾಷೆಯಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ಆಸೆಗೆ ಮಗ ಅಂತ ಹೇಳಿದ್ರೆ ಪಾಪ ಅಂತ ಹೇಳಿ ಹೇಳ್ಬೋದು. ಯಾಕೆಂದ್ರೆ ಆಸೆ ಯಾವ್ದನ್ನ ಹೆರುತ್ತದೆ? ಪಾಪವನ್ನ ಹೆರುತ್ತದೆ. ಹಾಗಾದ್ರೆ ಪಾಪ ಏನಾಗ್ಬೇಕು ಈ ಆಸೆಗೆ? ಪಾಪ ಆಸೆಗೆ ಏನಾಗ್ಬೇಕು? ತಾಯಿ ಆಗ್ಬೇಕು. ಅಲ್ಲ, ಮಗು. ಪಾಪ
ಮಗು ಆಗ್ಬೇಕು, ಹೌದಾ? ಹ. ಈಗ ಮರಣ ಏನಾಗ್ಬೇಕು ಹಾಗಿದ್ರೆ ಆಸೆಗೆ? ಮೊಮ್ಮಗು ಆಗ್ಬೇಕು. ಹೌದಾ? ನಮ್ಗೆ ಅರ್ಥ ಆಯ್ತಾ? ರಿಲೇಶನ್ಶಿಪ್ ಅರ್ಥ ಆಯ್ತಾ? ಈ ಮೂರಕ್ಕೂ ಇರುವಂತಹ ರಿಲೇಶನ್ಶಿಪ್ ನಮ್ ಸತ್ಯವೇದದಲ್ಲಿ ನಮ್ಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಬರ್ಸಿದಾರೆ ಅದನ್ನ. ಆಸೆ ಅನ್ನುವಂತಹದ್ದಿದ್ರೆ ಹೋಗ್ಲಿ, ನಮ್ಮ ಭಾಷೆಯಲ್ಲಿ ಮಾತಾಡ್ಕೋಬೇಕು ಅಂದ್ರೆ ದುರಾಸೆ ಅಂತಾನೆ ಅನ್ಕೊಳ್ಳಿ. ದುರಾಸೆ ನಮ್ಮಲ್ಲಿ, ನಾವೇನಾದ್ರೂ ದುರಾಸೆ ಪಟ್ರೆ, ದುರಾಸೆ ನಮ್ಮಲ್ಲಿದ್ರೆ ನೆಕ್ಸ್ಟ್ ಆ ದುರಾಸೆಗೆ ಹುಟ್ಟುವಂತಹ ಮಗು ಹೆಸರೇನು? ಪಾಪ. ಆ ಪಾಪಕ್ಕೆ ಹುಟ್ಟುವಂತಹ ಮಗು ಹೆಸರೇನು? ಮರಣ. ಹಾಗಾದ್ರೆ ದುರಾಸೆ ಅನ್ನುವಂತಹದ್ದು ಒಂದು ಬಂದ್ರೆ ಸಾಕು, ಅದಕ್ಕೆ ಮಗು ಮೊಮ್ಮಕ್ಕಳು ಎಲ್ಲ ಹುಟ್ಟುತ್ತಾರೆ. ಮರಣ ಅನ್ನುವಂತಹದ್ದು ಬೈ ಪ್ರಾಡಕ್ಟ್, ಮೊಮ್ಮಗು. ಆಸೆ ಹುಟ್ಟಿ ದುರಾಸೆ ಅನ್ನುವಂತಹದ್ದು ಹುಟ್ಟಿದ ತಕ್ಷಣ ಪಾಪ ಹುಟ್ಟುತ್ತೆ. ಪಾಪ ಪಾಪ ಯಾವಾಗ ನಮ್ಮಲ್ಲಿ ಹುಟ್ಲಿಕ್ಕೆ ಶುರು ಆಗುತ್ತೋ ಅದಾದ ನಂತರ ಅದು ಮರಣಕ್ಕೆ ಕೊಂಡೊಯ್ಯುತ್ತೆ. ಇದು ಸ್ಟೇಜ್ ಬೈ ಸ್ಟೇಜ್ ನಡೆಯುತ್ತಾ? ಹೌದು. ಈಗ ಸತ್ಯವೇದದಲ್ಲಿ ಈ ದುರಾಸೆಗೆ ಎಕ್ಸಾಂಪಲ್ ಗಳನ್ನ ನೋಡ್ಬೇಕು ಅಂತ ಹೇಳಿದ್ರೆ, ದುರಾಸೆ ಪಟ್ಟು ಯಾರ್ಯಾರು ಹಾಳಾದ್ರು ಅನ್ನೋದಕ್ಕೆ ಎಕ್ಸಾಂಪಲ್ ಗಳನ್ನ ನೋಡ್ಬೇಕಾದ್ರೆ ಹೇಳಿ ನೀವು, ಎಲ್ಲಿಂದ ಶುರು ಮಾಡೋಣ? ಪ್ರಪ್ರಥಮ ಬಾರಿಗೆ ಈ ಪ್ರಪಂಚದಲ್ಲಿ ಯಾರು ದುರಾಸೆ ಪಟ್ಟರು? ಸೈತಾನನು. ಕಾಯಿನನು. ಹವ್ವ. ಕಾಯಿನನು ಅಂತ ಹೇಳಿದ್ರಿ, ಸೈತಾನನು ಅಂತ ಹೇಳಿದ್ರಿ, ಹವ್ವ ಅಂತ ಹೇಳಿದ್ರಿ. ಇನ್ಯಾರ್ಯಾರು ದುರಾಸೆ ಪಟ್ಟಿರ್ಬೋದು? ಇನ್ನೂ ಒಂದಷ್ಟು ಗೆಸ್ ಮಾಡ್ತೀರಾ? ಯೂದ. ಯೂದ. ಪ್ರಪ್ರಥಮ ಬಾರಿಗೆ ನಾನು ಸ್ಪಷ್ಟವಾಗಿ ಕೇಳ್ತೀನಿ. ಪ್ರಪ್ರಥಮ ಬಾರಿಗೆ, ಫಸ್ಟ್ ಟೈಮ್ ಪ್ರಪಂಚದಲ್ಲಿ ಓಕೆ. ಈಗ ನೋಡೋಣ ಯಾರ್ಯಾರು ದುರಾಸೆ ಪಟ್ರು, ಫಸ್ಟ್ ಯಾರು ದುರಾಸೆ ಪಟ್ರು ಅಂತ ಹೇಳಿ. ಇಷ್ಟಕ್ಕೂ ಹವ್ವ ಆಗಿರ್ಬೋದು, ಯಾಕೋಬ್ ಆಗಿರ್ಬೋದು, ನೀವು ಹೇಳಿದಂತ ಎಲ್ಲಾ ಹೆಸರುಗಳಾಗಿರ್ಬೋದು, ಅಪವಾದಿ ಒಂದನ್ನ ಬಿಟ್ಟು ಬೇರೆ ಎಲ್ಲಾ ಹೆಸರುಗಳು ಸಹ ನೀವೇನ್ ಹೇಳಿದ್ರಿ, ಇವರೆಲ್ಲ ಮನುಷ್ಯರ. ಹಾಗಾದ್ರೆ ಇವರು ಯಾವಾಗ ಉಂಟಾಗಿದ್ದು? 6ನೇ ದಿನ ಆದ ನಂತರ ಅಲ್ವಾ ಉಂಟಾಗಿದ್ದು? 6ನೇ ದಿನ ಅದಾದ ನಂತರ ಪ್ರಪಂಚದಲ್ಲಿರುವಂತ ಅಷ್ಟೂ ಜನ ಮನುಷ್ಯರು ಯಾವಾಗ ಉಂಟಾಗಿದ್ದು ಅಂತ ಹೇಳಿ ನೀವು ನೋಡಿದ್ರೆ, ಯಾವಾಗ ಸೃಷ್ಟಿ ಆಗದದ್ದು ಅಂತ ಹೇಳಿ ನೀವು ನೋಡಿದ್ರೆ 6ನೇ ದಿನ ಆದಾಮನನ್ನ ದೇವರು ಸೃಷ್ಟಿ ಮಾಡ್ತಾರೆ. ಉಳಿದಿರುವಂತಹ ಮನುಷ್ಯರೆಲ್ಲರೂ ಸಹ ಅದಾದ ನಂತರನೇ, ಆದಾಮನಾದ ನಂತರ ಸೃಷ್ಟಿಯಾದಂತವ್ರು. ನಿಜಾನ? ಆದ್ರೆ ಇಲ್ಲಿ ಅಪವಾದಿಯ ಕೇಸೆ ಬೇರೆ ಇದೆ. 6ನೇ ದಿನ ಮನುಷ್ಯರು ಉಂಟಾಗುವುದಕ್ಕಿಂತ ಮುಂಚೆನೆ ಅಪವಾದಿ ಉಂಟಾಗಿದ್ನ? ಹೌದು. ಯಾಕಂದ್ರೆ ದೇವದೂತರಲ್ಲಿ ಒಂದು ಭಾಗ ಅಲ್ವಾ ಅಪವಾದಿ ಮುಂಚೆ. ಈ ಅಪವಾದಿ ದೇವದೂತನಾಗಿದ್ದಂಥವನು ಅಪವಾದಿಯಾಗಿ ಮಾರ್ಪಡ್ಲಿಕ್ಕೆ ಕಾರಣನೇ ದುರಾಸೆ, ಹೌದಲ್ವಾ? ದೇವದೂತನನ್ನಾಗಿ ಏನ್ ಸೃಷ್ಟಿ ಮಾಡಿದ್ರು ದೇವರು ಅಪವಾದಿಯನ್ನ ಈ ಮುಂಚೆ, ಅಪವಾದಿ ಕ್ಷಮಿಸಿ, ಆ ದೇವದೂತನು ಅಪವಾದಿಯಾಗಿ ಬದಲಾಗುವುದಕ್ಕಿಂತ ಮುಂಚೆ ತನಗಿದ್ದಂತಹ ಸ್ಥಾನ ಅಂತಸ್ತೆಲ್ಲ ಬೇರೆ. ನಾನು ಹೇಳ್ತೀನಿ ಈಗ ತನಗಿದ್ದಂತಹ ಸ್ಥಾನ ಏನು ಅಂತ ಹೇಳಿ ಹೇಳ್ತೀನಿ. ಇದು ಈ ಬ್ಯಾಕ್ ಗ್ರೌಂಡ್ ನಮ್ಮೆಲ್ಲರಿಗೂ ಗೊತ್ತಲ್ವಾ? ನಾನು ಮತ್ತೆ ಶುರು ಮಾಡ್ತಿಲ್ಲ. ಈ ಬ್ಯಾಕ್ ಗ್ರೌಂಡ್ ನಮ್ಮೆಲ್ಲರಿಗೂ ಗೊತ್ತಲ್ವಾ? ಅಪವಾದಿ ಆಗುವುದಕ್ಕಿಂತ ಮುಂಚೆ ಏನಾಗಿದ್ದ? ದೇವದೂತ ಆಗಿದ್ದ. ಅದು ನಮಗ್ ಗೊತ್ತಲ್ವಾ? ಇವಾಗ ನೋಡೋಣ, ತನಗಿದ್ದಂತ ಆಸ್ತಿ ಅಂತಸ್ತು ಒಂದ್ಸರಿ ನೋಡೋಣ. ದೇವದೂತನಾಗಿದ್ದಾಗ ಯಾವ ಅಂತಸ್ತಲ್ಲಿದ್ದ? ಯೆಶಾಯನ ಗ್ರಂಥ 14ನೇ ಅಧ್ಯಾಯ 11ನೇ ವಚನ. 14. ನಿನ್ನ ವೈಭವವು ಹೀನಾಯನಾದವು, ಪಾತಾಳಕ್ಕೆ ತಳ್ಳಲ್ಪಟ್ಟಿವೆ. ನಿನಗೆ ಹುಳಗಳೇ ಹಾಸಿಗೆ, ಕ್ರಿಮಿಗಳೇ ಹೊದಿಕೆ. ಆಹಾ, ಉದಯ ನಕ್ಷತ್ರವೇ ಬೆಳ್ಳಿಯೇ, ಆಕಾಶದಿಂದ ಹೇಗೆ ಬಿದ್ದಿ? ಜನಾಂಗಗಳನ್ನು ಕೆಡವಿದ ನೀನು ಕಡಿಯಲ್ಪಟ್ಟು ನೆಲಕ್ಕೆ ಉರುಳಿ ಬಿದ್ದಿಯಲ್ಲ. ನೀನು ನಿನ್ನ ಮನಸ್ಸಿನಲ್ಲಿ, ನಾನು ಆಕಾಶಕ್ಕೆ ಹತ್ತಿ ಉನ್ನತ ದಿಕ್ಕಿನ ಕಟ್ಟಕಡೆ ಇರುವ ಸುರಣ ಪರ್ವತದಲ್ಲಿ ನಾನು ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿ ಆಸೀನನಾದೆವು. ಸಾಕು. ಏನ್ ಅರ್ಥ ಆಯ್ತು ನಮ್ಗೆ ವಚನಗಳಲ್ಲಿ? ಅಲ್ಲೊಂದು ಪದ ಬಳಕೆ ಮಾಡಿದ್ದಾರೆ, ಅದನ್ನ ಗಮನ ಕೊಟ್ಟು ನೋಡಿ. 12ನೇ ವಚನದಲ್ಲಿ ಆಹಾ, ಉದಯ ನಕ್ಷತ್ರವೇ ಬೆಳ್ಳಿಯೇ. ಏನಂತ ಇದು? ಉದಯ ನಕ್ಷತ್ರ, ಬೆಳ್ಳಿ. ನಕ್ಷತ್ರಕ್ಕೆ ಹೋಲಿಸ್ತಿದ್ದಾರೆ. ನಕ್ಷತ್ರಕ್ಕಿರುವಂತಹ ಪ್ರಭಾವ ನಮ್ಮೆಲ್ಲರಿಗೂ ಗೊತ್ತು, ಹೌದಾ? ಶೈನ್, ಚಾರ್ಮ್ ನಮ್ಮೆಲ್ಲರಿಗೂ ಗೊತ್ತು. ನೀವು ಒಂದ್ಸರಿ ನೀವು ತಲೆ ಎತ್ತಿ ಸೂರ್ಯನನ್ನ ನೋಡ್ಲಿಕ್ಕಾಗತ್ತ ಪ್ರಿಯರೇ? ಕಂಟಿನ್ಯೂಸ್ ಆಗಿ ಒಂದು 10 ನಿಮಿಷ ಕಣ್ಣು ಮುಚ್ಚದೆ
ಮಧ್ಯಾಹ್ನದೊತ್ತು ನಿಮ್ಮ ತಲೆ ಎತ್ತಿ ಸೂರ್ಯನನ್ನು ನೋಡ್ಲಿಕ್ಕಾಗತ್ತಾ ಕಣ್ಮುಚ್ಚದೆ? ಇಲ್ಲ. ಯಾಕಂದ್ರೆ ಅದಕ್ಕಿರುವಂತಹ ಪ್ರಭಾವ ಬೇರೆ, ಶಕ್ತಿಯುತವಾಗಿರುತ್ತೆ. ಹೌದಾ? ಆ ಬೆಳಕು, ಅದಕ್ಕಿರುವಂತಹ ವೈಭವ. ಅದು ಸೂರ್ಯನು ಒಂದು ಚಿಕ್ಕ ನಕ್ಷತ್ರ. ಆ ಚಿಕ್ಕ ನಕ್ಷತ್ರಕ್ಕೆ ಅಷ್ಟೊಂದು ವೈಭವ ಇದೆಯಾ? ಅಷ್ಟೊಂದು ತೇಜಸ್ ಇದೆಯಾ? ಹೌದು. ಇಲ್ಲ, ಅಪವಾದಿಯನ್ನು ದೇವರು ಯಾವುದಕ್ಕೋಸ್ಕರ ಹೋಲಿಸಿದ್ದಾರೆ ಗೊತ್ತಾ? ಉದಯ ನಕ್ಷತ್ರ, ಬೆಳ್ಳಿಯೇ ತೇಜೋಮಯವಾದ ನಕ್ಷತ್ರವೇ. ಹೌದಾ? ಹಿಂಗೆಲ್ಲ ಇತ್ತ ಇದರ ಪ್ರಭಾವ? ಈ ತರ ತೇಜಸ್ಸು ಅಷ್ಟೊಂದಿತ್ತ ಅಪವಾದಿಯಾಗಿ ಬದಲಾಗುವುದಕ್ಕಿಂತ ಮುಂಚೆ ದೇವದೂತನಾಗಿದ್ದಾಗ? ಇನ್ನೊಂದು ವಚನ ನೋಡೋಣ ಸತ್ಯವೇದದಲ್ಲಿ, ಅದು ಇನ್ನೂ ಸ್ಪಷ್ಟವಾಗಿ ವಿವರಣೆ ಕೊಟ್ಟಿದ್ದಾರೆ ಇದರ ಪೂರ್ವ ಸ್ಥಿತಿ ಹೇಗಿತ್ತು ಅಂತ ಹೇಳಿ. ಯೆಹೆಜ್ಕೇಲನ ಗ್ರಂಥ 28ನೇ ಅಧ್ಯಾಯ, ಯೆಹೆಜ್ಕೇಲನ ಗ್ರಂಥ 28ನೇ ಅಧ್ಯಾಯ 11ನೇ ವಚನ. 28:11. ಯೆಹೋವನು ಇನ್ನೊಂದು ವಾಕ್ಯವನ್ನು ನನಗೆ ದಯಪಾಲಿಸಿದನು. ನರಪುತ್ರನೇ, ನೀನು ತೂರಿನ ಅರಸನ ವಿಷಯದಲ್ಲಿ ಶೋಕಗೀತವನ್ನೆತ್ತು ಅವನಿಗೆ ಹೀಗೆ ನುಡಿ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಸುಲಕ್ಷಣ ಓಕೆ, ಇಲ್ಲಿಂದ ಪದಗಳು ಸ್ವಲ್ಪ ಟ್ವಿಸ್ಟೆಡ್ ಆಗಿದೆ, ನಾನು ಓದ್ತೀನಿ ಕೇಳಿಸ್ಕೊಳ್ಳಿ. ಪದಗಳು ಉದ್ದುದ್ದ ಆಗಿರೋದ್ರಿಂದ. ಯೆಹೋವನು ಇನ್ನೊಂದು ವಾಕ್ಯವನ್ನು ನನಗೆ ದಯಪಾಲಿಸಿ, 11ನೇ ವಚನದಿಂದ ಇನ್ನೊಂದ್ಸಾರಿ ಓದ್ತಿದ್ದೆ. ಯೆಹೋವನು ಇನ್ನೊಂದು ವಾಕ್ಯವನ್ನು ನನಗೆ ದಯಪಾಲಿಸಿದನು. ನರಪುತ್ರನೇ, ನೀನು ತೂರಿನ ಅರಸನ ವಿಷಯದಲ್ಲಿ ಶೋಕಗೀತವನ್ನೆತ್ತು ಅವನಿಗೆ ಹೀಗೆ ನುಡಿ. ಅಂದ್ರೆ ಒಬ್ಬ ಮನುಷ್ಯರ ಭೂಮಿ, ಈ ಎಲ್ಲಾ ವಚನಗಳನ್ನ ಓದ್ತಿರುವಂತಹ ಎಲ್ಲಾ ವಚನಗಳು ಸಹ ಭೂಮಿಯ ಮೇಲೆ ಒಬ್ಬ ರಾಜನನ್ನ, ಒಬ್ಬ ಮನುಷ್ಯನನ್ನ, ಹಾಗೆ ಅಪವಾದಿ ಜೊತೆಯಲ್ಲಿ ಅಪವಾದಿಗೆ ಹೋಲಿಸ್ತಾ 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 ಇಬ್ಬರ ಬಗ್ಗೆನೂ ಸಹ ಸೈಮಲ್ಟೇನಿಯಸ್ ಆಗಿ ಮಾತಾಡ್ಕೊಂಡು ಹೋಗುವಂತಹ ವಚನಗಳಿದೆಲ್ಲ. ನಮಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ಸದ್ಯಕ್ಕೆ ಅಪವಾದಿಯ ಬಗ್ಗೆ ಹೇಳಿದ್ದಾರೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಏನಂತ ಹೇಳಿದಾರೆ ದೇವ್ರು ಅಂತ ಹೇಳಿ ಒಂದ್ಸರಿ ನೋಡೋಣ. ಹೀಗೆ ನೋಡಿ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಏನೇನ್ ಹೇಳಿದ್ದಾರೆ, ಏನೇನ್ ಹೆಸರು ಕೊಟ್ಟಿದ್ದಾರೆ ಅಂತ ಹೇಳಿ ಒಂದ್ಸಾರಿ ನೋಡಿ. ನೀನು ಸರ್ವ ಸುಲಕ್ಷಣ ಶಿರೋಮಣಿ. ನೀನು ಸರ್ವ ಸುಲಕ್ಷಣ ಶಿರೋಮಣಿ. ಸರ್ವ ಪ್ಲಸ್ ಸುಲಕ್ಷಣ ಪ್ಲಸ್ ಶಿರೋಮಣಿ. ಅರ್ಥ ಆಯ್ತು ನಮಗೆ? ಚಿಕ್ಕ ವಯಸ್ಸಲ್ಲಿ ಶಾಲೆಗೆ ಹೋಗ್ಬೇಕಾದ್ರೆ ಕನ್ನಡದಲ್ಲಿ ಈ ತರ ಪದಗಳನ್ನು ಸೇರಿಸಿ ಓದಿರುವಂತಹ ಅಭ್ಯಾಸ ಇರುತ್ತಲ್ವಾ ನಮಗೆ? ಏನನ್ ಹೇಳಿದಾರೆ ದೇವ್ರು? ಒಂದೇ ಹೆಸರು, ಆ ಒಂದೇ ಹೆಸರಲ್ಲಿ ಎಷ್ಟು ಗುಣಗಳಿದೆ? ಸರ್ವ ಸುಲಕ್ಷಣ ಶಿರೋಮಣಿ. ಯಾರಿಗಾದ್ರೂ ಕರೆದಿದ್ರೆ ಈ ಹೆಸರಿಂದ ನೀವು? ಈ ಗುಣ ಇತ್ತಂತೆ ಅದಕ್ಕೆ ಮುಂಚೆ, ಅಂದ್ರೆ ದೇವ್ರು ಈ ಗುಣವನ್ನ ಕೊಟ್ಟಿದ್ರಂತೆ ಸರ್ವರಲ್ಲೂ. ಸುಲಕ್ಷಣ ಅಂದ್ರೆ ಒಳ್ಳೆ ಲಕ್ಷಣ, ಉತ್ತಮವಾಗಿರುವಂತಹ ಲಕ್ಷಣ, ಉತ್ತಮ ಲಕ್ಷಣಗಳನ್ನ ಹೊಂದಿರುವಂತಹ ಆತ್ಮ ಅಂತ ಇದು ಮುಂಚೆ. ದೇವರ ಅಷ್ಟೊಂದು ವೈಭವದಿಂದ ವೈಡೂರ್ಯವನ್ನ ಕೊಟ್ಟು ಸೃಷ್ಟಿ ಮಾಡಿದ ಇದನ್ನ. ಹೌದು, ಸರ್ವ ಸುಲಕ್ಷಣ ಶಿರೋಮಣಿ. ನೆಕ್ಸ್ಟ್ ಇನ್ನೂ ಏನೇನು ಹೇಳಿದ್ದಾರೆ? ಪೂರ್ಣ ಜ್ಞಾನಿ, ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಏನು? ಪರಿಪೂರ್ಣ ಸುಂದರ. ಪರಿಪೂರ್ಣ ಸುಂದರನ ಲೋಪ ಇರ್ಲಿಲ್ವಂತೆ ಇದಕ್ಕೆ, ಇದರ ಸೌಂದರ್ಯದಲ್ಲಿ ಇದಕ್ಕೆ ಲೋಪ ಇರ್ಲಿಲ್ವಂತೆ, ಹಂಗಿತ್ತಾಯ್ತು. ದೇವರ ಉದ್ಯಾನವನವಾದ ಏದೇನಿನಲ್ಲಿ ನೀನಿದ್ದಿ. ದೇವರ ಉದ್ಯಾನವನವಾದ ಏದೇನಿನಲ್ಲಿ ನೀನಿದ್ದಿ. ನೆಕ್ಸ್ಟ್ ಮಾಣಿಕ್ಯ, ಪುಷ್ಯರಾಗ, ಪಚ್ಚೆ, ಪೀತರತ್ನ, ಬೇರುಲ್ಲ, ವೈಡೂರ್ಯ, ನೀಲ, ಕೆಂಪರಲು, ಸ್ಫಟಿಕ, ಈ ನವರತ್ನಗಳಿಂದ ಭೂಷಿತವಾಗಿದ್ದಿ. ನಿನ್ನಲ್ಲಿನ ಈ ರತ್ನಗಳ ಗೂಡುಗಳು, ಮನೆಗಳು ಸುವರ್ಣ ರಚಿತವಾಗಿದ್ದವು. ಏನೇನ್ ಹೊಗಳಿದ್ದಾರೆ ದೇವರು, ಏನೇನಂತ ಹೇಳಿದ್ದಾರೆ? ಇಷ್ಟೊಂದೆಲ್ಲ ಆಯ್ತಾ ಕ್ವಾಲಿಟೀಸ್ ಇದಕ್ಕೆ? ಹೌದು. ಈಗ ನೀವ್ ಯೋಚನೆ ಮಾಡಿ ನೋಡಿ, ಇದಕ್ಕೆ ಹಾಗಾದ್ರೆ ದೇವದೂತನನ್ನಾಗಿ ಇದನ್ನ ಸೃಷ್ಟಿ ಮಾಡಿರ್ಬೇಕಾದ್ರೆ ಇದರ ಕೈ ಕೆಳಗೆ ಸಾಕಷ್ಟು ದೇವದೂತರಿದ್ರು. ನಿಮ್ಗೆ ಅರ್ಥ ಆಯ್ತಾ? ಇದು ಅಷ್ಟು ದೇವದೂತರಲ್ಲಿ ಒಂದು ದೇವದೂತ ಅಲ್ಲ, ಸಾಕಷ್ಟು ದೇವದೂತಗಳಿಗೆ ಒಡೆಯ ಇದು, ಲೀಡರ್. ನಮ್ಮ ಭಾಷೆಯಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಸಾಕಷ್ಟು ದೇವದೂತರಿಗೆ. ಹೌದಾ? ಯಾಕೆಂದ್ರೆ ಸಾಕಷ್ಟು ಕಡೆ ನಾವು ಓದ್ಕೊಳ್ತೀವಿ, ಅಪವಾದಿ ಮತ್ತೆ ತನ್ನ ಸೈನ್ಯ, ಅಪವಾದಿ ಮತ್ತೆ ತನ್ನ ಸೈನ್ಯ, ಅಪವಾದಿ ಮತ್ತೆ ತನ್ನ ಅನುಚರರು, ಸಾಕಷ್ಟು ಈ ಪದಗಳನ್ನ ಓದ್ಕೊಳ್ತೀವಾಗ ನಾವು ಸತ್ಯವೇದದಲ್ಲಿ. ಹಾಗಾದ್ರೆ ಇದಕ್ಕೆ ಏನಿದೆ? ಒಂದು ಸೈನ್ಯ ಇದೆ. ಯಾವಾಗ ಇದಾದ ನಂತರ ತಪ್ಪಿಸಿದ ನಂತರ ಇದ್ ಮಾಡ್ಕೊಂಡಿರುವಂತ ಸೈನ್ಯ ಅಲ್ಲ. ದೇವರು ಈಗಾಗ್ಲೇ ದೇವದೂತರಾಗಿ ಮುಂಚೆ ಏನ್ ಸೃಷ್ಟಿ ಮಾಡಿದ್ರು ಅವಾಗ್ಲೇ ಇದಕ್ಕೊಂದು ಸೈನ್ಯ ಕೊಟ್ಟಿದ್ರು. ಇದನ್ನ ಈ ಅಪವಾದಿಯಾಗಿ ಏನ್ ಬದಲಾಗಿದೆಯಲ್ವಾ ಈ ಆತ್ಮ, ಇದನ್ನ ಒಂದು ಒಡೆಯನ ರೀತಿ ಸೃಷ್ಟಿ ಮಾಡಿದ್ರು. ಇದರ ಕೈ ಕೆಳಗೆ ಸಾಕಷ್ಟು ದೇವದೂತರನ್ನ ಇಟ್ಟಿದ್ರು. ನಿಜನ? ಇದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ನಿಮಗೇನ್ ಅನ್ಸುತ್ತೆ? ಏನ್ ಕೊರತೆ ಇತ್ತು ಈ ಮುಂಚೆ? ಅಪವಾದಿಯಾದಂತಹ ದೇವದೂತನಿಗೆ
ಏನ್ ಕೊರತೆ ಇತ್ತು ಈ ಮುಂಚೆ? ಅಪವಾದಿ ಆಗುವುದಕ್ಕಿಂತ ಮುಂಚೆ ಇದಕ್ಕಿದ್ದಂತಹ ಕೊರತೆ ಏನು ಅಂತ ನೀವು ಹೇಳಿ. ಏನ್ ಕೊರತೆ ಇತ್ತು? ಯಾವ ಕೊರತೆನೂ ಇದ್ದಿದ್ದಿಲ್ಲ. ಯಾವ ಕೊರತೆನೂ ಇರ್ಲಿಲ್ವಾ? ಉತ್ತಮವಾಗಿರುವಂತಹ ಸ್ಥಾನ ಇತ್ತ? ಹೌದು ಸರ್. ಉತ್ತಮವಾಗಿರುವಂತ ಸ್ಥಾನ ಇತ್ತು, ಕೋಟ್ಯಾನುಕೋಟಿ ದೇವದೂತರುಗಳ ಮೇಲೆ ಅಧಿಕಾರಿಯಾಗಿತ್ತು. ಹೌದಾ? ಸುಂದರವಾಗಿತ್ತ? ಹೌದು. ಸರ್ವ ಸುಲಕ್ಷಣ ಶಿರೋಮಣಿನ? ಹೌದು. ಸರ್ವ ಸುಲಕ್ಷಣಗಳು ಇದ್ದಂತಹ ಆತ್ಮನ? ಹೌದು. ವಜ್ರ ವೈಡೂರ್ಯ ಇದಕ್ಕೆಲ್ಲ ಹೋಲಿಕೆಯಾದಂತಹ ಅಲಂಕಾರ ವೈಡೂರ್ಯ ತನ್ನಲ್ಲಿತ್ತ? ಹೌದು. ಆ ಕಲ್ಲುಗಳ ಹೆಸರನ್ನ ಒಂದ್ಸಾರಿ ಓದಿದ್ರಿ, ಇನ್ನೊಂದ್ಸರಿ ಓದ್ತಿದ್ದೀನಿ ಕೇಳಿಸ್ಕೊಳ್ಳಿ. ಮಾಣಿಕ್ಯ, ಪುಷ್ಯರಾಗ, ಪಚ್ಚೆ, ಪೀತರತ್ನ, ಬೇರುಲ್ಲ, ವೈಡೂರ್ಯ, ನೀಲ, ಕೆಂಪರಲು, ಸ್ಫಟಿಕ ಈ ನವರತ್ನಗಳಿಂದ ಭೂಷಿತವಾಗಿದ್ದಿ. ಅರ್ಥ ಆಯ್ತಾ? ಈ ಕಲ್ಲುಗಳ ಹೆಸರನ್ನು ನೀವ್ ಎಲ್ಲಾದ್ರೂ ಕೇಳಿದ್ದೀರಾ? ನವರತ್ನಗಳು ಅಂತ ಹೇಳಿ ಕರಿತೀವ. ಆ ಹೆಸರುಗಳನ್ನ ನೀವ್ ಇವತ್ವರೆಗೂ ಕೇಳದೇ ಇದ್ರು ಈ ಹೆಸರುಗಳಿಗೆ ಸಮಾನವಾಗಿದ್ದಂತಹ ಅಲಂಕಾರ ಅಪವಾದಿಗಿತ್ತು. ಅಪವಾದಿಯಾಗಿ ಬದಲಾಗುವುದಕ್ಕಿಂತ ಮುಂಚೆ ದೇವ್ರಿ ಅಲಂಕಾರದಿಂದ ಸೃಷ್ಟಿ ಮಾಡಿದ್ರು. ಈ ಅಲಂಕಾರವನ್ನ ಕೊಟ್ಟಿದ್ರು ಅದಕ್ಕೆ. ಇನ್ನೊಂದು ಪದವನ್ನು ಬರ್ಸಿದಾರಲ್ವಾ ಅಲ್ಲಿ 13ನೇ ವಚನ 2ನೇ ಸಾಲು. ದೇವರ ಉದ್ಯಾನವನವಾದ ಏದೇನಿನಲ್ಲಿ ನೀನಿದ್ದಿ. ದೇವರ ಉದ್ಯಾನವನವಾದ ಏದೇನಿನಲ್ಲಿ ನೀನಿದ್ದಿ. ಈ ಭೂಮಿಯ ಮೇಲೆ ಸೃಷ್ಟಿ ಮಾಡಿದ್ರಲ್ವಾ ಏದೇನ್ ತೋಟ, ಆ ತೋಟದ ಬಗ್ಗೆ ಬರ್ತಿಲ್ಲ ದೇವರ ಏದೇನು ಅಂತ ಹೇಳಿದ್ರೆ ದೇವರ ವಾಸಸ್ಥಾನ. ನಮ್ಗೆ ಲಿಟ್ರಲ್ ಭಾಷೆಯಲ್ಲಿ ನೀವು ನೋಡ್ಬೇಕು ಅಂತ ಹೇಳಿದ್ರೆ ದೇವರು ಇರುವಂತಹ ಸ್ಥಳ ಏದೇನು ಅಂತ ಹೇಳಿ. ಆ ಪದಕ್ಕಿರುವಂತಹ ಅರ್ಥ ದೇವರು ಇರುವಂತಹ ಸ್ಥಳ. ಎಲ್ಲಿ ದೇವರಿದ್ದಂತಹ ಸ್ಥಳ ಯಾವುದು? ಭೂಮಿಯ ಮೇಲೆ ಏದೇನ್ ತೋಟವನ್ನ ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆ ದೇವರಿದ್ದಂತಹ ಸ್ಥಳ ಯಾವುದು? ಪರಲೋಕ ಅಲ್ವಾ? ಅದಕ್ಕೆ ಛಾಯೆ ರೂಪವಾಗಿ ಬರ್ತಿರುವಂತಹದ್ದೇ ಈ ಪದ. ದೇವರ ಏದೇನಿನಲ್ಲಿ ನೀನಿದ್ದಿ. ಇಲ್ಲಿ ಭೂಮಿಯ ಮೇಲೆ ಒಂದು ಏದೇನ್ ತೋಟ ಸೃಷ್ಟಿ ಮಾಡಿಕೊಟ್ರಲ್ವಾ, ಇದು ಮನುಷ್ಯರ ಏದೇನು, ಮನುಷ್ಯರು ಎಲ್ಲಿರ್ಬೇಕು ಅಂತ ಹೇಳಿ ಮಾಡಿದ್ರು. ಹೌದಾ? ದೇವರ ಏದೇನು ಇನ್ನೊಂದಿದೆ, ಪರಲೋಕ. ಪರಲೋಕದಲ್ಲಿ ಇತ್ತಂತೆ ಇದು ಯಾವುದು? ಅಪವಾದಿ ಆಗುವುದಕ್ಕಿಂತ ಮುಂಚೆ ಎಲ್ಲಿತ್ತಂತೆ? ಇದರ ಸ್ಥಾನ ಎಲ್ಲಂತೆ, ಇದರ ವಾಸಸ್ಥಾನ ಯಾವುದು? ಪರಲೋಕ. ಹೌದಲ್ವಾ? ಯಾಕೆಂದ್ರೆ ಸಾಕಷ್ಟು ದೇವದೂತರು ಪರಲೋಕದಲ್ಲಿದ್ದ ಹಾಗೆ ನಾವು ಸತ್ಯವೇದದಲ್ಲಿ ನೋಡ್ಕೊಳ್ತೇವೆ. ಸೆರಾಫಿಯರು, ದೇವರನ್ನ ಆರಾಧನೆ ಮಾಡುವಂತಹ ದೇವದೂತರಲ್ಲಿ ಇಷ್ಟಕ್ಕೂ ಬೇರೆ ಬೇರೆ ಕ್ಯಾಟಗರೀಸ್ ಇದೆಯಲ್ವಾ? 3ರಿಂದ 4 ಕ್ಯಾಟಗರಿಗಳಿದೆ, ಬೇರೆ ಬೇರೆ ಭಾಗಗಳಿದೆ ದೇವದೂತರಲ್ಲಿ. ಯಾವತ್ತಾದ್ರೂ ಮಾತಾಡ್ಕೊಳ್ಳೋಣ ಡೀಟೇಲ್ ಆಗಿ. ಆದ್ರೆ ಸದ್ಯಕ್ಕೆ ಇಷ್ಟ ಅರ್ಥ ಮಾಡ್ಕೊಳ್ಳಿ. ಈ ಅಪವಾದಿಗೆ ಇದು ಅಪವಾದಿಯಾಗಿ ಬದಲಾಗುವುದಕ್ಕಿಂತ ಮುಂಚೆ ಇದ್ದಂತಹ ಸ್ಥಾನ ಏನು ಅಂತ ಹೇಳಿದ್ರೆ ಒಂದು ಅತ್ಯುತ್ತಮವಾಗಿರುವಂತಹ ಸ್ಥಾನ. ಕೋಟ್ಯಾನುಕೋಟಿ ದೇವದೂತರು ಇದರ ಕೈ ಕೆಳಗೆ. ಹೌದಾ? ವಜ್ರ ವೈಡೂರ್ಯಗಳಿಗೆ ಸಮಾನವಾಗಿರುವಂತಹ ಅಲಂಕಾರ ಇದಕ್ಕಿತ್ತು. ಇದರ ಪ್ರಭಾವ, ಇದರ ತೇಜಸ್ಸು ಸಾಕಷ್ಟು. ಹೌದಾ? ಎಲ್ಲಿತ್ತು ಇದು? ಅದು ಅಷ್ಟಕ್ಕೂ ಮೀರಿ ಪರಲೋಕದಲ್ಲಿ. ಈಗ ನೀವ್ ಯೋಚನೆ ಮಾಡಿ ನೋಡಿ. ನಾನು ಆಗ್ಲೇ ಒಂದು ಪ್ರಶ್ನೆ ಕೇಳಿದ್ನಲ್ವಾ ನಿಮಗೆ, ಏನ್ ಕಮ್ಮಿ ಇತ್ತು ಇದಕ್ಕೆ ಅಂತ ಹೇಳಿ. ಇನ್ನೊಂದ್ಸಾರಿ ಕೇಳ್ತಿದ್ದೀನಿ, ಇವಾಗ ಹೇಳಿ, ಏನ್ ಕಮ್ಮಿ ಇತ್ತು? ಪರಲೋಕದಲ್ಲಿತ್ತು, ಭೂಮಿ ಮೇಲೆಲ್ಲ ಪರಲೋಕದಲ್ಲಿತ್ತು. ಸಕಲ ವಿಧವಾಗಿರುವಂತಹ ವೈಡೂರ್ಯ ಇದರ ಹತ್ರ ಇತ್ತು. ಇದಕ್ಕಿದ್ದಂತಹ ತೇಜಸ್ಸು, ಇದಕ್ಕಿದ್ದಂತಹ ಪ್ರಭಾವ, ಸೂರ್ಯನಿಗಿರುವಂತಹ ತೇಜಸ್ ಏನೂ ಇಲ್ಲ ಇದಕ್ಕಿದ್ದಂತಹ ತೇಜಸ್ಸಿನ ಮುಂದೆ. ಅಷ್ಟೊಂದು ಬೆಳಕು, ಅಷ್ಟೊಂದು ಹೊಳಪು. ಹೌದಾ? ಇದು ಅದಕ್ಕಿದ್ದಂತಹ ಸ್ಥಾನ. ಏನು ಕಮ್ಮಿ ಇರ್ಲಿಲ್ಲ ಅಲ್ವಾ? ಏನಾದ್ರೂ ಕಮ್ಮಿ ಇತ್ತಾ? ತನ್ನ ಕೈ ಕೆಳಗಿರುವಂತಹ ದೂತರಿಗೆ ಏನಾದ್ರೂ ಕಮ್ಮಿ ಇತ್ತಾ? ತನಗಿರುವಂತಹ ತೇಜಸ್ಸಿಗೆ ಏನಾದ್ರೂ ಕಮ್ಮಿ ಇತ್ತಾ? ತನಗಿರುವಂತಹ ಹೊಳಪಿಗೆ ಏನಾದ್ರೂ ಕಮ್ಮಿ ಇತ್ತಾ? ಎಲ್ಲ ಕೊಟ್ಟಿದ್ರ ದೇವ್ರು. ಏನ್ ಅನ್ಕೊಳ್ತು? ಎಲ್ಲ ಕೊಟ್ಟಿರ್ಬೇಕಾದ್ರೆ ನೀವು ಸಹ ಏನ್ ಅನ್ಕೊಳ್ತು ಇದು ತನ್ನ ಮನಸ್ಸಿನಲ್ಲಿ? ಬೇಗ ಬೇಗ ಹೇಳ್ಬೇಕು. ಸಿಂಹಾಸನ, ದೇವರ ಸಿಂಹಾಸನ. ಹೌದಾ? ಇವಾಗ ಆಗ್ಲಿ ಮುಂಚೆ ನೀವು ಓದಂತ ಯೆಶಾಯನ ಗ್ರಂಥದಲ್ಲಿ ಮಾತಿತ್ತು. ಯೆಶಾಯನ ಗ್ರಂಥ 14ನೇ ಅಧ್ಯಾಯ 11ನೇ ವಚನ ಕಂಟಿನ್ಯೂಸ್ ಆಗಿ ಓದ್ಕೊಂಬಂದ್ರೆ ಆ ಮಾತಿತ್ತು. ನೀನು ನಿನ್ನನ್ನ ದೇವರ ಸಿಂಹಾಸನಕ್ಕೆ ಸರಿ ಸಮಾನನಾಗಿ ಮಾಡ್ಕೋಬೇಕು ಅಂತ ಅನ್ಕೊಂಡಲ್ವಾ? ಅಂದ್ರೆ ಈ ಮನಸ್ಸಿನಲ್ಲಿ ತನ್ನಾಗಿ ಹುಟ್ಟದಂತ ಆಲೋಚನೆ ಏನು? ಇಷ್ಟೆಲ್ಲ ದೇವ್ರು ನಾನು ಕೊಟ್ಟಿದ್ರು ಸಹ, ಇಷ್ಟು ವಜ್ರ ವೈಡೂರ್ಯಗಳಿಂದ ಬೆಲೆ ಬಾಳುವಂತಹ ಅಲಂಕಾರ ನನಗೆ ಕೊಟ್ಟಿದ್ರು ಸಹ, ಇಷ್ಟೊಂದು ಪ್ರಭಾವ ತೇಜಸ್ಸು ನನಗೆ ಕೊಟ್ಟಿದ್ರು ಸಹ, ಕೋಟ್ಯಾನುಕೋಟಿ ದೇವದೂತರನ್ನ ನನ್ನ ಕೈ ಕೆಳಗಿಟ್ಟಿದ್ರು ಸಹ, ಇದು ಕೊಟ್ಟಿದಂತ ಆಸೆ ಏನಂತೆ? ಇಷ್ಟು ಸಾಕಾಗೋದಿಲ್ಲ. ಇದನ್ನಲ್ವಾ ದುರಾಸೆ ಅಂತ ಕರಿತೀವಿ. ಇಷ್ಟು ಸಾಕಾಗೋದಿಲ್ಲ, ಇದನ್ನೇ ಅಲ್ವಾ ದುರಾಸೆ ಅಂತ ಹೇಳಿ ಕರಿತೀವಿ. ಈ ದುರಾಸೆ ತನ್ನ ಮನಸ್ಸಿನಲ್ಲಿ ಹುಟ್ಟದಂತೆ. ಏನ್ ದುರಾಸೆ? ಯಾವುದಕ್ಕೆ ದುರಾಸೆ? ದೇವರಿಗೆ ಸರಿಸಮಾನನಾಗೋಗ್ಬೇಕು ನಾನು. ಇದೇ ಎಷ್ಟೊಂದು ಚೆನ್ನಾಗಿದೆ ಅಂದ್ರೆ, ನನಗಿರುವಂತ ಈ ಕರೆಂಟ್ ಸ್ಟೇಟಸ್, ಇವಾಗ ನನಗೆ ದೇವ್ರು ಕೊಟ್ಟಿರುವಂತ ಸ್ಟೇಟಸ್ ಇಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿದ್ರೆ, ಇನ್ನು ದೇವರಿಗೆ ಸರಿ ಸಮಾನವಾಗಿರುವಂತ ಸಿಂಹಾಸನ ಅಷ್ಟ್ ಯಾಕೆ? ದೇವರ ಸಿಂಹಾಸನದಲ್ಲಿ ನಾನೇ ಕೂತ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಹೌದಾ?
ಇದೇ ಎಷ್ಟೊಂದ್ ಚೆನ್ನಾಗಿರ್ಬೇಕಂದ್ರೆ, ಅಂದ್ರೆ ಕೋಟ್ಯಾನುಕೋಟಿ ದೇವದೂತರನ್ನ ದೇವರು ನನ್ನ ಕೈ ಕೆಳಗೆ ಇಟ್ಟಿರ್ಬೇಕಾದ್ರೆ ಈ ಸ್ಟೇಜ್ ಎಷ್ಟೊಂದ್ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ, ಇನ್ನು ದೇವರ ಸಿಂಹಾಸನದಲ್ಲಿ ನಾನು ಕುತ್ಕೊಂಡ್ರೆ ಇನ್ನು ಎಷ್ಟ್ ಚೆನ್ನಾಗಿರ್ಬೇಕು. ಊಹೆ ಹುಟ್ಟುತ್ತಾ ತಲೆಯಲ್ಲಿ? ಊಹೆ ಹುಟ್ಟುತ್ತಾ? ಈ ಆಲೋಚನೆ ತನ್ನ ಮನಸ್ಸಿನಲ್ಲಿ ಬಂತಂತೆ. ದೇವರು ಅಲ್ಲಿಂದ ತೆಗೆದು ಎಲ್ಲಿ ಬಿಸಾಡಿದ್ರು? ಈ ದುರಾಸೆಯಿಂದ ಕೂಡಿರುವಂತ ಈ ಆಲೋಚನೆ ಹುಟ್ಟಿದ್ದಕ್ಕೆ ದೇವರು ಎಲ್ಲಿಂದ ತೆಗೆದು ಎಲ್ಲಿ ಬಿಸಾಡಿದ್ರು? ಒಂದು ಕಾಲದಲ್ಲಿ ಇದು ದೇವರ ಏದೇನಿನಲ್ಲಿ ಇತ್ತಂತೆ. ದೇವರ ಉದ್ಯಾನವನವಾಗಿರುವಂತ ಏದೇನಿನಲ್ಲಿ ಇತ್ತಂತೆ, ಪರಲೋಕದಲ್ಲಿ ಇತ್ತಂತೆ. ತೆಗೆದು ಎಲ್ಲಿಗೆ ಜಾಡಿಸಿದ್ರು ದೇವ್ರು ಇದನ್ನ? ಲೋಕಕ್ಕೆ. ಹೌದಾ? ಕೆಳಗಿನ ಲೋಕಕ್ಕೆ, ಮೇಲಿದ್ದಂತಹ ಲೋಕದಿಂದ ಇನ್ನೂ ಮೇಲ್ ಹೋಗ್ಬೇಕು ಅಂತ ಅನ್ಕೊಳ್ತಪ್ಪವಾದಿ. ತನ್ನನ್ನು ಎಲ್ಲಿಟ್ಟಿದ್ರೋ ಅಲ್ಲಿಂದ ಇನ್ನೂ ಮೇಲ್ ಹೋಗ್ಬೇಕು ಅಂತ ಅನ್ಕೊಳ್ತಪ್ಪವಾದಿ. ಎಲ್ಲಿ ಬಂತು? ಕೆಳಗ್ ಬಂತು. ನಿಮಗ ಅರ್ಥ ಆಯ್ತಾ ದುರಾಸೆ ಪಟ್ರೆ ಏನಾಗತ್ತೆ ಅಂತ ಹೇಳಿ? ನಿಮ್ಮನ್ನ ದೇವ್ರು ಯಾವ ಸ್ಥಾನದಲ್ಲಿ ಇಟ್ಟಿದಾರೋ ಆ ಸ್ಥಾನದಿಂದ ಯಾವತ್ತೂ ಸಹ ಇನ್ನೂ ಮೇಲ್ ಹೋಗ್ಬೇಕು ಅಂತ ಖಂಡಿತವಾಗ್ಲೂ ನಮ್ ಕನಸು ಮನಸ್ಸಿನಲ್ಲೂ ನಾವು ಅನ್ಕೊಳ್ಬಾರ್ದು. ಅನ್ಕೊಂಡ್ರೆ ಮೇಲ್ ಹೋಗಲ್ಲ, ಉಲ್ಟಾ ನಡೆಯುತ್ತೆ, ಕೆಳಗ್ ಬಂದು ಬೀಳ್ತೇವೆ. ದುರಾಸೆಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಸತ್ಯವೇದದಲ್ಲಿ ಯಾವುದು ಅಂತ ಹೇಳ್ಬೇಕಿನ್ ಮುಂದೆ? ಇಸ್ಕರಿಯೋತ ಯೂದನದ್ದು, ಹವ್ವಳದ್ದು, ಯಾಕೋಬನದ್ದು, ಇನ್ನೊಬ್ಬರದ್ದು ಹೇಳ್ಬಾರ್ದು. ಯಾರ ಎಕ್ಸಾಂಪಲ್ ಕೊಡ್ಬೇಕು? ದುರಾಸೆಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಯಾವುದು? ಅಪವಾದಿ. ಫಸ್ಟ್ ಎಕ್ಸಾಂಪಲ್ ಅಂದ್ರೆ ಇದೆ, ಹೌದಾ? ಫಸ್ಟ್ ಎಕ್ಸಾಂಪಲ್ ಅಂದ್ರೆ ಸೈತಾನತ್ತೆ. ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಸೈತಾನತ್ತೆ. ಯಾಕೆಂದ್ರೆ ಆ ತರ ದುರಾಸೆ ಪಟ್ಟಿದ ತಕ್ಷಣ ಏನೇನ್ ಆಗೋಯ್ತು ಅಂತ ಹೇಳಿ ನಾವ್ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಸಿಕ್ಕೋದಿಲ್ಲ ಸತ್ಯವೇದದಲ್ಲಿ. ಆ ತರ ನಮ್ಮ ಕಣ್ಣಿಗೆ ಕಾಣಿಸುವಂತ ದುರಾಸೆ ಪಡ್ತು ನಾನು ಇನ್ನೂ ಮೇಲ್ ಹೋಗ್ಬೇಕು ಅಂತ ಅನ್ಕೊಳ್ತು. ಇದು ಒಂದನ್ನು ನೆನ್ಪಿಟ್ಕೊಳ್ಳಿ ಪ್ರಿಯರೇ, ದುರಾಸೆಗೂ ಆಸೆಗೂ ಇರುವಂತ ಒಂದು ಚಿಕ್ಕ ವ್ಯತ್ಯಾಸ. ಆಸೆ ಅಂತ ಹೇಳಿದ್ರೆ ಆಸೆಯನ್ನ ಪಕ್ಕಕ್ಕೆ ಇಟ್ಬಿಡಿ, ಅದ್ರ ಬಗ್ಗೆ ಮಾತಾಡುವಂತ ಬೇಡ. ದುರಾಸೆ ಅಂತ ಹೇಳಿದ್ರೆ ನಮ್ಮಲ್ಲಿ ಎಲ್ಲವೂ ಇರುತ್ತೆ, ದೇವರು ನಮ್ಗೆಲ್ಲವೂ ಕೊಟ್ಟಿರ್ತಾರೆ, ಏನು ಕೊರತೆ ಇಟ್ಟಿರೋದಿಲ್ಲ, ಆದ್ರೂ ಸಹ ಏನಕ್ಕೂ ಆಸೆ ಪಡ್ತಿರ್ತೀವಿ. ಇದು ದುರಾಸೆ. ದೇವರು ನಮಗೆ ಎಲ್ಲವನ್ನು ಕೊಟ್ಟಿರ್ತಾರೆ. ಈ ಅಪವಾದಿಗೂ ಸಹ ಈ ಅಪವಾದಿಯಾಗಿ ಬದಲಾಗುವುದಕ್ಕಿಂತ ಮುಂಚೆ ಎಲ್ಲವನ್ನ ಕೊಟ್ಟಿದ್ದಾರೆ. ಏನಕ್ಕೋಸ್ಕರ ಕೊರತೆ ಇದೆ? ಕೈ ಕೆಳಗಿರುವಂತ ಕೆಲಸದವರಿಗೋಸ್ಕರ ಕೊರತೆ ಇದೆಯಾ? ಇಲ್ಲ. ಕೈ ಕೆಳಗಿರುವಂತ ಆಳುಗಳಿಗೆ ಕೊರತೆ ಇದೆಯಾ? ಇಲ್ಲ. ನಾನಾಗ್ಲೇ ಹೇಳಿದೆ, ಸಾಕಷ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ ದೇವದೂತರನ್ನ ತನ್ನ ಕೈ ಕೆಳಗಿಟ್ಟಿದ್ರು. ಒಂದು ದೊಡ್ಡ ಸೈನ್ಯನ ತನ್ನ ಕೈ ಕೆಳಗಿಟ್ಟಿದ್ರು, ಹೌದಾ? ಅದಕ್ಕೆ ಕೊರತೆ ಇಲ್ಲ, ತೇಜಸ್ಸಿಗೆ ಕೊರತೆ ಇಲ್ಲ, ಸೌಂದರ್ಯಕ್ಕೆ ಕೊರತೆ ಇಲ್ಲ, ಹೊಳಪಿಗೆ ಕೊರತೆ ಇಲ್ಲ, ಯಾವುದಕ್ಕೂ ಕೊರತೆ ಇಲ್ಲ. ಇಷ್ಟು ಸಾಕು ಅಂತ ಅನ್ಕೋಬೇಕಾ? ಇನ್ನು ಏನೋ ಬೇಕು ಅಂತ ಅನ್ಕೋಬೇಕಾ? ಅಷ್ಟು ದೇವ್ರು ನನಗೆ ಕೊಟ್ಟಿರುವಂತಹದ್ದು ಸಾಕು ಅಂತ ಅನ್ಕೋಬೇಕಾ? ಇನ್ನೂ ಏನಾದ್ರು ಬೇಕು ಅಂತ ಅನ್ಕೋಬೇಕಾ? ದೇವ್ರು ಕೊಟ್ಟಿದ್ದು ಸಾಕು ಅನ್ಕೋಬೇಕಣ್ಣ. ಹೌದಲ್ವಾ? ಅದನ್ನು ಹೊರತುಪಡಿಸಿ ಇನ್ನೂ ಸಹ ಇನ್ನೊಂದಷ್ಟು ಜನ ಮೋಟಿವೇಟ್ ಬೇರೆ ಮಾಡ್ತಂತೆ. ಇದು ಮೋಟಿವೇಶನ್ ಅಂದ್ರೆ ನಮಗ್ ಗೊತ್ತಲ್ವಾ? ಯುದ್ಧ ಮಾಡೋಣ ಬನ್ನಿ ಅಂತ ಹೇಳಿ ಯುದ್ಧಕ್ಕೆ ಬೇರೆ ಕರ್ಕೊಂಡು ಹೋಯ್ತಂತೆ. ನಾವು ಪ್ರಕಟಣೆ ಗ್ರಂಥದಲ್ಲಿ ಓದ್ಕೊಳ್ತೀವಲ್ವಾ, ಯುದ್ಧ ನಡೆದಿತ್ತು ಪರಲೋಕದಲ್ಲಿ. ಮಿಕಾಯಲನಿಗೂ ತನ್ನ ದೂತರಿಗೂ, ಈ ಅಪವಾದಿಗೂ ತನ್ನ ದೂತರಿಗೂ ಯುದ್ಧ ನಡೆದಿದ್ದು ಗೊತ್ತಲ್ವಾ? ಅಂದ್ರೆ ಈ ಅಪವಾದಿ ನಂಬ್ಕೊಂಡು ಇನ್ನೊಂದಷ್ಟು ಜನ ದೇವದೂತರು ಬೇರೆ ಬಂದ್ರೆ ಹಿಂದೆ ಹೌದು ಏನಂತ ಹೇಳಿರ್ಬೇಕು ಅಂತ ಊಹೆ ಮಾಡಿ. ಸತ್ಯವೇದದಲ್ಲಿ ಸುಮ್ನೆ ಊಹೆ ಮಾಡ್ಲಿಕ್ಕೆ ತೊಂದರೆ ಇಲ್ಲ ಅಲ್ವಾ? ಒಂದ್ಸರಿ ಊಹೆ ಮಾಡಿ ನೀವು. ಅಂದ್ರೆ ಪರಲೋಕದಲ್ಲಿ ಒಂದು ದೊಡ್ಡ ಸೈನ್ಯ, ಎರಡು ದೊಡ್ಡ ದೊಡ್ಡ ಸೈನ್ಯಕ್ಕೆ ಯುದ್ಧ ಆಯ್ತು. ಯಾವ್ದು ದೊಡ್ಡ ದೊಡ್ಡ ಸೈನ್ಯ? ಬೇಗ ಬೇಗ ಹೇಳಿ. ಯಾವ್ದು ದೊಡ್ಡ ದೊಡ್ಡ ಸೈನ್ಯಕ್ಕೆ ಯುದ್ಧ ಆಯ್ತು? ಮಿಕಾಯಲನು ಆತನ ದೂತರು. ಹೌದಲ್ವಾ? ಯುದ್ಧ ಆಯ್ತಲ್ವಾ? ಈಗ ಯುದ್ಧ ನಡಿಬೇಕಾದ್ರೆ ಅಂದ್ರೆ ಸೈತಾನನ ದೂತರು ಸಹ ತನ್ನನ್ನ ನಂಬ್ಕೊಂಡು ಯುದ್ಧಕ್ಕೆ ಬಂದಿದ್ದಾರೆ ಅಂದ್ರೆ ಸೈತಾನನ ಏನಂತ ಮೋಟಿವೇಟ್ ಮಾಡಿರ್ಬೇಕು ತಮಗೆಲ್ಲ. ನೀವೆಲ್ಲ ಬನ್ನಿ ಯುದ್ಧಕ್ಕೆ ನನ್ ಕಡೆ. ನೀವ್ ನನ್ ಕಡೆ ಯುದ್ಧಕ್ಕೆ ಬಂದ್ರೆ ನಾವೇನ್ ಮಾಡೋಣ? ದೇವ್ರ ತನ್ನ ಸಿಂಹಾಸನದ ಮೇಲೆ ಕೂತಿದಾರಲ್ವಾ, ದೇವ್ರನ್ನ ಇಳಿಸ್ಬೇಡ ಸಿಂಹಾಸನದಿಂದ. ಇಳಿಸ್ಬಿಟ್ಟು ನಾನ್ ಸಿಂಹಾಸನದ ಮೇಲೆ ಕೂತ್ಕೋತೀನಿ. ನಾನ್ ಸಿಂಹಾಸನದ ಮೇಲೆ ಕೂತ್ಕೊಂಡ್ರೆ ನಿಮಗ್ ಇವಾಗ ಏನ್ ದೇವ್ರ ಸ್ಟೇಟಸ್ ಕೊಟ್ಟಿದಾರೋ, ನಿಮ್ಮನ್ನೆಲ್ಲ ದೇವದೂತರಾಗಿ ನನ್ನ ಕೈ ಕೆಳಗಿಟ್ಟಿದಾರಲ್ವಾ, ನಿಮ್ಗೆ ಇನ್ನೊಂದ್ ಲೆವೆಲ್ ಪ್ರಮೋಷನ್ ಕೊಡ್ತೀನಿ. ನೀವೆಲ್ಲ ಬನ್ನಿ ಯುದ್ಧಕ್ಕೆ ಹೋಗೋಣ, ನೀವು ನನ್ನ ಪರವಾಗಿ ನೀವು ಯುದ್ಧ ಮಾಡ್ಬೇಕು ಅಂತ ಕರ್ಕೊಂಡು ಹೋಗಿರುತ್ತೆ. ನಿಜ. ಈತನ ಹಿಂದೆ ಹೋದಂತ ದೇವದೂತರಿಗೆ ಇನ್ನೆಷ್ಟು ದುರಾಸೆ ಇತ್ತು ಏನ್ ಕತೆ? ಯೋಚನೆ ಮಾಡಿ ಒಂದ್ಸರಿ. ಹೌದಾ? ಅರ್ಥ ಆಗ್ತಿದೆ ನಮಗಿದು? ಏನಾಯ್ತು ಎಲ್ಲರ ಪರಿಸ್ಥಿತಿನೂ? ಎಲ್ಲರೂ ಸಹ ಪರಲೋಕದಿಂದ ತಳ್ಳಲ್ಪಟ್ಟು ಆ ಉತ್ತಮವಾಗಿರುವಂತಹ ಲೋಕ, ಆ ಲೋಕದಲ್ಲಿ ಸೇವಕರಾಗಿರ್ಬೇಕು ಅಂದ್ರೇನೆ ದೊಡ್ಡ ಭಾಗ್ಯ. ನಿಜವಾಗ್ಲೂ ಹೇಳ್ಬೇಕು ಅಂತ ಹೇಳಿದ್ರೆ ಪರಲೋಕ ಎಷ್ಟು ಸುಂದರವಾಗಿದೆ. ದೈವ ಸತ್ಯವೇದದಲ್ಲಿ ಪರಲೋಕಕ್ಕೆ ಕೊಟ್ಟಿರುವಂತಹ ವಿವರಣೆಯನ್ನ ನೋಡಿದ್ರೆ, ಆ ಲೋಕದಲ್ಲಿ ಯಜಮಾನನಾಗಿರುವಂತಹದ್ದು ಬಿಟ್ಬಿಡಿ, ಆ ಲೋಕದಲ್ಲಿ ಸೇವಕರಾಗಿದ್ರು ಸಾಕು. ನಿಜನಾ?
ಪಾತಾಳಕ್ಕೆ ಹೋಗುವುದಕ್ಕಿಂತ ಆ ಪರಲೋಕದಲ್ಲಿ ಸೇವಕರಾಗಿರುವಂತಹ ಎಷ್ಟೋ ಕೋಟ್ಯಾನುಕೋಟಿ ಪಟ್ಟಷ್ಟು ಉತ್ತಮ ಸೂಕ್ತ ಅಲ್ವಾ? ಹೌದು. ಎಲ್ಲ ಕಳ್ಕೊಂಡು ಏನು ಇಲ್ದಂಗ ಆಗಿ ವಿಚಿತ್ರವಾಗೋಯ್ತು ತನ್ನ ಪಾಡು, ತನ್ನ ಜೀವನ. ಆಮೇಲೆ ತನಗೆ ಹುಟ್ಟಂತಹ ದುಷ್ಟ ಆಲೋಚನೆಗಳು ನಿಮಗೆ ಗೊತ್ತು. ನಾನಲ್ಲದೆ ದೇವರ ಮಕ್ಕಳನ್ನೂ ಸಹ ನಾನು ನರಕ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ತನ್ನ ಮನಸ್ಸಲ್ಲಿ ಹುಟ್ಟಿದಂತ ಆಲೋಚನೆ, ಅದ್ ಮಾಡ್ತಿರುವಂತಹ ಪ್ರಯತ್ನ, ಅದೆಲ್ಲ ನಿಮಗೆ ಗೊತ್ತು. ಆದ್ರೆ ಸತ್ಯಕ್ಕೆ ಇಷ್ಟನ್ನ ನೋಡಿ, ಹೇಗಿತ್ತು ಇದರ ಮುಂಚಿನ ಪರಿಸ್ಥಿತಿ, ಹೇಗಾಗೋಯ್ತು. ಈ ಈ ಅಪವಾದಿಯನ್ನ ನಂಬ್ಕೊಂಡಂತಹ ದೇವದೂತರ ಪರಿಸ್ಥಿತಿ ಏನಾಯ್ತು, ಅದಾದ್ಮೇಲೆ ಏನಾಗೋಯ್ತು. ಬೇಕಾ ನಮಗ ಪರಿಸ್ಥಿತಿ ನಮ್ಮ ಜೀವನಗಳಲ್ಲಿ? ದೇವರಿಗೆ ಆಗದೇ ಇರುವಂತಹ ಕೆಲವು ಗುಣಗಳಿದೆ. ಆ ಗುಣದಲ್ಲಿ ಇದು ಒಂದು ಅತಿ ಪ್ರಾಮುಖ್ಯವಾಗಿರುವಂತಹ ಗುಣ. ದೇವರಿಗೆ ಇದನ್ನ ಕಂಡ್ರೆ, ಆ ಗುಣವನ್ನ ಕಂಡ್ರೆ ಅಸಹ್ಯಿಸಿಕೊಳ್ಳುವಂತಹ ಗುಣಗಳು, ಕೆಲವು ಗುಣಗಳಿದೆ ಸತ್ಯವೇದ. ಆ ಗುಣಗಳಲ್ಲಿ ಒಂದು ದುರಾಸೆ, ತನ್ನ ಮಕ್ಕಳಿಗೆ ಯಾವತ್ತೂ ಸಹ ಇರಬಾರದಾಗಿರುವಂತಹ ಗುಣ. ಇನ್ಮೇಲೆ ದುರಾಸೆ ಬಂದ್ರೆ ಏನ್ ಮಾಡ್ತೀರಾ? ಮನಸ್ಸು ಹೇಳ್ತಾ ಇರತ್ತೆ, ಇದನ್ನ ಮಾಡು, ಅದು ನಿನ್ಗೆ ಬರುತ್ತೆ, ಇದು ನಿನ್ಗೆ ಬರುತ್ತೆ. ಏನ್ ಹೇಳ್ಬೇಕು ನೀವು? ನನಗ್ ಗೊತ್ತು ದುರಾಸೆ ಪಟ್ಟವ್ರು ಏನಾಗಿದ್ದಾರೆ ಅಂತ ಹೇಳಿ ಚೆನ್ನಾಗ್ ಗೊತ್ತು. ಮೇಲ್ ಹೋಗ್ಬೇಕು ಅಂತ ಅನ್ಕೊಂಡಿರುವಂತವ್ರು ಕೆಳಗ್ ಬಂದಿರುವಂತಹದನ್ನ ನಾವ್ ನೋಡಿದೀವಿ. ನೀವ್ ಇರುವಂತಹ ಸ್ಥಾನ ಸಾಕು ಅಂತ ಹೇಳಿ ಒಂದ್ಸರಿ ಆಲೋಚನೆ ಮಾಡಿ ನೋಡಿ. ನನಗ್ ದೇವ್ರು ಕೊಟ್ಟಿರುವಂತಹ ಸಾಕು ಅಂತ ನಿಮ್ಗೆ ಯಾವಾಗ ಅನ್ಸುತ್ತೋ ಅವಾಗ ನಿಮ್ಮನ್ನ ದೇವರೇ ಮೇಲ್ ಕರ್ಕೊಂಡು ಹೋಗ್ತಾರೆ. ನೀವಿರುವಂತ ಸ್ಥಾನಕ್ಕಿಂತ ನಿಮ್ಮನ್ನ ದೇವರೇ ಮೇಲ್ ಕರ್ಕೊಂಡು ಹೋಗ್ತಾರೆ. ಅವಾಗ ನೀವ್ ಯಾವಾಗ ನಾನ್ ಮೇಲ್ ಹೋಗ್ಬೇಕು ಅಂತ ಅನ್ಕೊಳ್ತೀರೋ ಅವಾಗ ದೇವ್ರು ಏನ್ ಮಾಡ್ತಾರೆ? ತಳ್ಳುತ್ತಾರೆ. ಹೌದಾ? ಅಪವಾದಿಯನ್ನ ಹೇಗೆ ಮೇಲಿಂದ ಕೆಳಗಡೆ ತಳ್ಳಿದ್ರೋ ಹಾಗೆ ತಳ್ಳುತ್ತಾರೆ. ಎಲ್ಲಿ ಬಂದು ಬಿದ್ದಿರ್ತೀವಿ ಅಂತಾನೂ ಸಹ ಗೊತ್ತಿಲ್ಲ. ಹೌದಾ? ಇದು ಬರೀ ಒಂದು ವಿಚಾರದಲ್ಲಿ ಅಪ್ಲೈ ಆಗುವಂತಹದ್ದಲ್ಲ, ಪ್ರತಿಯೊಂದೊಂದು ವಿಚಾರದಲ್ಲೂ ಅಪ್ಲೈ ಆಗುವಂತಹದ್ದು. ದುರಾಸೆ ಅನ್ನುವಂತಹದ್ದು ಪ್ರತಿಯೊಂದೊಂದು ವಿಚಾರದಲ್ಲೂ ಅಪ್ಲೈ ಆಗುವಂತಹದ್ದು. ದೇವ್ರು ನಿಮಗೆ ಪ್ರತಿ ತಿಂಗಳು ಸಹ 30,000 ರೂಪಾಯಿ ಸಂಬಳ ಕೊಡ್ತಿದ್ದಾರೆ, 40,000 ರೂಪಾಯಿ ಸಂಬಳ ಕೊಡ್ತಿದ್ದಾರೆ, ಅಥವಾ 50,000 ರೂಪಾಯಿ ಸಂಬಳ ಕೊಡ್ತಿದ್ದಾರೆ, ಕೆಲವರಿಗೆ 15,000 ರೂಪಾಯಿ ಸಂಬಳ ಕೊಡ್ತಿದ್ದಾರೆ ಅಂತ ಅನ್ಕೊಳ್ಳಿ. ನಿಮಗ್ ಬರ್ತಿರುವಂತಹ ಆದಾಯ ಎಷ್ಟು ಹಾಕಿದ್ರೆ ಮಂತ್ಲಿ? 15,000 ರೂಪಾಯಿ ಅಂತ ಅನ್ಕೊಳ್ಳಿ. ಎಕ್ಸಾಂಪಲ್ ನ ಬಗ್ಗೆ ಮಾತಾಡ್ಕೊಳ್ತೀವಿ. ಓಕೆ, 15,000 ರೂಪಾಯಿ ನಿಮ್ಗೆ ಸ್ಯಾಲರಿ ಬರ್ತದೆ ಅಂತ ಹೇಳಿದ್ರೆ ಏನ್ ಅನ್ಕೋಬೇಕು? ದೇವ್ರು ನನಗೆ ಕೊಡ್ತಿರುವಂತಹದ್ದು ಕರೆಕ್ಟ್ ಆಗಿದೆ, ಸಾಕು, ನನಗ್ ದೇವ್ರು ಕೊಡ್ತಿರುವಂತಹದ್ದು ನನಗ್ ಸಾಕಾಗ್ತದೆ ಅಂತ ನೀವ್ ಅನ್ಕೊಂಡಿಲ್ಲ ಅಂತ ಅನ್ಕೊಳ್ಳಿ. ಇಲ್ಲ ನನಗೆ ಇದಾಗಲ್ಲ, ಇಲ್ಲ ಇನ್ನೂ ಜಾಸ್ತಿ ಬೇಕು, 2 ಲಕ್ಷ ಬೇಕು, 1 ಲಕ್ಷ ಬೇಕು ತಿಂಗಳಿಗೆ ಅಂತ ಅನ್ಕೊಂಡಾಗ ನೀವು ಪಾಪದ ಕೆಲಸ ಕೈ ಹಾಕ್ತೀವಿ. ಹೌದಾ? ದೇವ್ರು ನನಗೆ ಕೊಡ್ತಿರುವಂತಹ ಸಾಕಾಗೋದಿಲ್ಲ ಅಂತ ಯಾವಾಗ ಅನ್ಕೊಳ್ತೀರೋ, ಯಾವಾಗ ದುರಾಸೆ ಅನ್ನುವಂತಹದ್ದು ನಿಮ್ ಮನಸ್ಸಲ್ಲಿ ಹುಟ್ಟುತ್ತೋ, ನಿಮಗ್ ಕೆಲ್ಸನೇ ಇಲ್ಲ ಅಂತ ಅನ್ಕೊಳ್ಳಿ. ಅವಾಗ ನನ್ಗೊಂದ್ ಕೆಲ್ಸ ಇದ್ರೆ ಚೆನ್ನಾಗಿರ್ತಿತ್ತಲ್ವಾ? ಒಂದ್ ವೇಳೆ ಇದನ್ನ ಆಸೆ ಅಂತ ಕನ್ಸಿಡರ್ ಮಾಡ್ಬೋದು. ಕೆಲ್ಸ ಸಿಕ್ಕದ್ಮೇಲೆ ಸಾಕಾಗ್ತಿಲ್ವಲ್ಲ, ಇನ್ನೂ ಜಾಸ್ತಿ ಬೇಕು ಅಂತ ಯಾವಾಗ ಅನ್ಕೊಳ್ತೀರೋ ಅದನ್ನೇ ಅಲ್ವಾ ದೇವ್ರು ದುರಾಸೆ ಅಂತ ಕನ್ಸಿಡರ್ ಮಾಡುವಂತಹದ್ದು. ಏನೂ ಇಲ್ಲದೆ ಇರುವಂತಹ ನಿಮಗೆ ಒಂದ್ ಕೆಲ್ಸ ಕೊಟ್ಟು, ಈ ಕೆಲ್ಸ ಕೊಟ್ಮೇಲೆ ಇಲ್ಲ ಇನ್ನೂ ಏನೋ ಬೇಕು ಅಂದಾಗ ಆಟೋಮೆಟಿಕ್ ಆಗಿ ತಪ್ಪು ಕೆಲಸಗಳಿಗೆ, ನೀಚ ಕೃತ್ಯಗಳಿಗೆ ಕೈ ಹಾಕ್ತೀರಾ. ಹೌದಾ? ನಿಮ್ಮ ದುರಾಸೆಯ ನಿಮಿತ್ತ ಎಷ್ಟೆಷ್ಟು ಕೆಟ್ಟ ಕೆಟ್ಟ ಕೆಲಸಗಳಿಗೆ ಕೈ ಹಾಕ್ತಿದ್ದಾರೆ ನೋಡಿ ಮನುಷ್ಯರು. ಹೌದಾ? ಅವರವರು ಪಡುವಂತಹ ದುರಾಸೆಯ ನಿಮಿತ್ತ, ತಮ್ಮ ಮನಸ್ಸಿನಲ್ಲಿ ಹುಟ್ಟುವಂತಹ ದುರಾಸೆ ನಿಮಿತ್ತ ಒಬ್ರು ದರೋಡೆ ಮಾಡ್ತಿದ್ದಾರೆ ಅಂದ್ರೆ ಕಾರಣ ಏನು ಅಂತ ಅನ್ಸುತ್ತೆ ನಿಮಗೆ? ಒಬ್ರು ದರೋಡೆ ಮಾಡ್ತಿದ್ದಾರೆ ಅಂದ್ರೆ ಕಾರಣ ಏನು ಅಂತ ಅನ್ಸುತ್ತೆ ನಿಮಗೆ? ನಾನು ಸಹ ಎಲ್ಲಾದ್ರೂ ಕೆಲಸಕ್ಕೆ ಹೋದ್ರೆ ಸಂಬಳ ಬರೋದಿಲ್ವಾ ತಾನೆ? ನಾನು ಎಲ್ಲಾದ್ರೂ ಉದ್ಯೋಗಕ್ಕೆ ಸೇರ್ಕೊಂಡ್ರೆ ಸಂಬಳ ಬರುತ್ತಾ? ಬರಲ್ವಾ? ತಿಂಗಳು ಸಂಬಳ ಬರುತ್ತೆ. ಅಷ್ಟು ಸಾಕಾಗೋದಿಲ್ಲ. ಒಂದೇ ಸರಿ ಬರ್ಬೇಕು. ಲಕ್ಷವನ್ನ ಒಂದೇ ಸರಿ ನೋಡ್ಬೇಕು, ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿನ ಒಂದೇ ಸರಿ ನೋಡ್ಬೇಕು. ಅದಕ್ಕೆ ತಪ್ಪು ಕೆಲ್ಸಕ್ಕೆ ಕೈ ಹಾಕಿದವರು. ವ್ಯಭಿಚಾರಕ್ಕೆ ಇಳಿದಿದ್ದಾರೆ ಅಂತ ಹೇಳಿದ್ರೆ ಸಾಕಷ್ಟು ಜನ, ಶಕ್ತಿ ಇದೆ ದೇಹದಲ್ಲಿ, ಶಕ್ತಿ ಇದೆ, ದುಡಿಲಿಕ್ಕೆ ಶಕ್ತಿ ಇದೆ, ಕಷ್ಟಪಟ್ಟು ಉದ್ಯೋಗಕ್ಕೆ ಹೋಗ್ಲಿಕ್ಕೆ ಶಕ್ತಿ ಇದೆ. ಅದನ್ನ ಬಿಟ್ಟು ವ್ಯಭಿಚಾರ ಅಂತ ರೀತಿ ತಪ್ಪಾದ ಕೃತ್ಯಗಳಿಗೆ ಇಳಿತಿದ್ದಾರೆ ಅಂತ ಹೇಳಿದ್ರೆ ಕಾರಣ ಏನಂತ ಅನ್ಸುತ್ತೆ ನಿಮಗೆ? ದುರಾಸೆ ಅಲ್ವಾ? ಯಾಕೆ? ಇವರು ತಿಂಗಳು ಬರುವಂತ ಸ್ಯಾಲ್ರಿ ಸಾಕಾಗೋದಿಲ್ಲ, ಒಂದೇ ಸರಿ ಹೆಚ್ಚು ಹಣವನ್ನ ನೋಡ್ಬೇಕು. ಆರ್ಥಿಕವಾಗಿ ದುರಾಸೆ ಪಟ್ರೆ ಈ ರೀತಿಯಾಗಿರುವಂತ ಕೆಟ್ಟ ಕೃತ್ಯಗಳು ನಡೆಯುತ್ತೆ. ಇನ್ನ ಆರ್ಥಿಕವಾಗಿ ಮಾತ್ರ ಆಸೆ ಪಡೋದಿಲ್ವ ಮನುಷ್ಯರು, ಇನ್ನೂ ಸಾಕಷ್ಟು ವಿಚಾರಗಳಲ್ಲಿ ಆಸೆ ಪಡ್ತಾರೆ. ಫಿನಾನ್ಷಿಯಲ್ ಟರ್ಮ್ಸ್ ಅಲ್ಲಿ ಮಾತ್ರ, ಹಣಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಆಸೆ ಪಡೋದಿಲ್ಲ, ಅದರಲ್ಲಿ ಆಸೆ ಪಟ್ಟು ಇನ್ನು ಉಳಿದಂತಹ ಕ್ರಿಯೆಗಳಲ್ಲೂ ಸಹ ದುರಾಸೆ ಪಡ್ತಾರೆ. ಯಾವ್ದು ಉಳಿದಂತಹ ಕ್ರಿಯೆಗಳು? ಅಧಿಕಾರ ಅನ್ನುವಂತಹದ್ದು ಇದೆಯಾ ಒಂದು ಪ್ರಪಂಚದಲ್ಲಿ? ಹೌದು. ಅಂದ್ರೆ ಮನುಷ್ಯರು ಎಷ್ಟು ಬೇರೆ ಬೇರೆ ಯಾವ ಆಯಾಮಗಳಲ್ಲಿ ದುರಾಸೆ ಪಡ್ಬೋದು ಅಂತ ಹೇಳಿ ಮಾತಾಡ್ಕೊಳ್ತಿದ್ವಿ. ನೀವು ಇದನ್ನ ಸಾಕಷ್ಟು ಸಾರಿ ಯಾವಾಗ್ಲೂ ಸಹ ನಿಮ್ ಮನಸ್ಸಲ್ಲಿ ಇಟ್ಕೊಂಡಿರ್ಬೇಕು. ನಿಜನಾ?
ನಮಗೇನ್ ಅನ್ನಿಸ್ಬೇಕು, ಒಂದ್ ವೇಳೆ ಹಣಕ್ಕೆ ಸಂಬಂಧಪಟ್ಟಂತೆ ಆಸೆ ಅನ್ನುವಂತಹದ್ದು ಮನಸ್ಸಲ್ಲಿ ಉಂಟಾಗ್ತದೆ ಅಂತ ಅನ್ಕೊಳ್ಳಿ, ದುರಾಸೆ ಅನ್ನುವಂಥದ್ದು ಉಂಟಾಗ್ತದೆ ಅಂತ ಅನ್ಕೊಳ್ಳಿ. ಪಟ್ಟಂತ ಈ ವರ್ಷ ನಮ್ಮ ತಲೆಗೆ ಬರ್ಬೇಕು, ದುರಾಸೆ ಪಟ್ರೆ ಇರುವಂತಹದನ್ನು ಕಳ್ಕೊಂಡು ಬೀದಿಗೆ ಬರ್ತೀನಿ, ಇರುವಂತಹದ್ದನ್ನು ಕಳ್ಕೊಂಡು ಬೀದಿಗೆ ಬರ್ತೀನಿ. ಸದ್ಯ ಇರುವಂತಹ ಜಾಸ್ತಿ ಆಗುವಂತಹದ್ದು ಬಿಡಿ, ಇರುವಂತಹದ್ದು ಕಳ್ಕೊಂಡು ಬೀದಿಗೆ ಬರ್ತೀವಿ. ಇನ್ನು ಅಧಿಕಾರದಲ್ಲಿ ದುರಾಸೆ ಪಡ್ತಾರೆ. ಹೌದು, MLA ಆಗಿದ್ದಾರೆ ಅಂತ ಹೇಳಿದ್ರೆ ನಮ್ಗೆ ದೇವ್ರು ಕೊಟ್ಟಿರುವಂತಹ ಪದವಿ ಸಾಕು ಅಂತ ಯಾರು ಅನ್ಕೊಳ್ಳೋದಿಲ್ಲ. ಏನ್ ಅನ್ಕೊಳ್ತಾರೆ, ನಾನು MP ಆಗ್ಬೇಕು. ನಿಜನಾ? MP ಆಗಿದ್ದಾರೆ ಅಂತ ಹೇಳಿದ್ರೆ ನನಗ್ ದೇವ್ರು ಕೊಟ್ಟಿರುವಂತಹ ಪದವಿ ಸಾಕು ಅಂತ ಯಾರು ಅನ್ಕೊಳ್ಳೋದಿಲ್ಲ. ಅವ್ರೇನ್ ಆಸೆ ಪಡ್ತಿರ್ತಾರೆ, ನಾನು ಸೆಂಟ್ರಲ್ ಮಿನಿಸ್ಟರ್ ಆಗ್ಬೇಕು. ಸೆಂಟ್ರಲ್ ಮಿನಿಸ್ಟ್ರಿ, ಹೋಮ್ ಮಿನಿಸ್ಟರ್ಗಳು, ಅವರು ಫಿನಾನ್ಸ್ ಮಿನಿಸ್ಟರ್ ಎಲ್ಲ ಇರ್ತಾರಲ್ವಾ, ಸೆಂಟ್ರಲ್ ಮಿನಿಸ್ಟರ್ಗಳು. ಇವ್ರು ಯಾವತ್ತೂ ಸಹ ನನಗ್ ದೇವ್ರು ಕೊಟ್ಟಿರುವಂತಹ ಪದವಿ ಸಾಕು ಅಂತ ಇವ್ರು ಅನ್ಕೊಳ್ಳೋದಿಲ್ಲ. ಇವ್ರೇನ್ ಅನ್ಕೊಂಡಿರ್ತಾರೆ, ಹೇಗಾದ್ರೂ ಮಾಡಿ ನಾನು ಪ್ರೈಮ್ ಮಿನಿಸ್ಟರ್ ಸೀಟ್ ಅಲ್ಲಿ ಕೂತ್ಕೋಬೇಕು ಅಂತ ಅವ್ರು ಅನ್ಕೊಂಡಿರ್ತಾರೆ. ಪ್ರೈಮ್ ಮಿನಿಸ್ಟರ್ ಆಗಿರುವಂತವ್ರು, ಅವ್ರಿಗೆ ಖುಷಿ ಇಲ್ಲ, ಅವ್ರಿಗೆ ಸಂತೋಷ ಇಲ್ಲ. ದೇವ್ರು ನನಗೆ ಕೊಟ್ಟಿರುವಂತಹ ಪದವಿ, ಇಡೀ ದೇಶದಲ್ಲಿ ಅತ್ಯುತ್ತಮ ಸ್ಥಾನದಲ್ಲಿ ನನ್ನನ್ನು ಇರಿಸಿದ್ದಾರೆ ಅಂತ ಹೇಳಿ ಅವ್ರಿಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅವ್ರು ಏನಕ್ಕೋಸ್ಕರ ಯೋಚನೆ ಮಾಡ್ತಿದ್ದಾರೆ, ನೆಕ್ಸ್ಟ್ ಈ ಸರಿ ಗೆದ್ದುಬಿಟ್ಟಿದ್ದೀನಿ, ನೆಕ್ಸ್ಟ್ ಸರಿನೂ ನಾನೇ ಗೆಲ್ಬೇಕು. ಯಾರಿಗ್ ದುರಾಸೆ ಇಲ್ಲ? ಯಾರಿಗೆ ದುರಾಸೆ ಇಲ್ಲ? MLA ಆದ್ರೆ ನಾನು MP ಆಗ್ಬೇಕು ಅಂತ, MP ಆದ್ರೆ ನಾನು ಮಿನಿಸ್ಟರ್ ಆಗ್ಬೇಕು ಅಂತ, ಮಿನಿಸ್ಟರ್ ಆದ್ರೆ ನಾನು ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ಅಂತ, ಪ್ರೈಮ್ ಮಿನಿಸ್ಟರ್ ಆದ್ರೆ ನೆಕ್ಸ್ಟ್ ಸರಿನೂ ನಾನೇ ಪ್ರೈಮ್ ಮಿನಿಸ್ಟರ್ ಆಗ್ಬೇಕು, ಅದಾದ್ಮೇಲೂ ನಾನೇ ಪ್ರೈಮ್ ಮಿನಿಸ್ಟರ್ ಆಗ್ಬೇಕಂತ, ನಾನು ಸಾಯೋವರೆಗೂ ನಾನೇ ಪ್ರೈಮ್ ಮಿನಿಸ್ಟರ್ ಆಗ್ಬೇಕಂತ. ನೀವು ಆ ಚೈನನ್ನ ಒಂದ್ಸರಿ ಯೋಚನೆ ಮಾಡಿ ನೋಡಿ. ಅಧಿಕಾರದಲ್ಲಿ ದುರಾಸೆ ಬರುತ್ತಾ ಹಾಗಿದ್ರೆ? ಅವ್ರ ಅಧಿಕಾರದಲ್ಲಿ ಮಾತ್ರ ಅಲ್ಲ, ನಮ್ಮ ಅಧಿಕಾರಗಳಲ್ಲೂ ನಮಗ್ ದುರಾಸೆ ಬರುತ್ತೆ. ಯಾವ್ದೋ ಮಿನಿಸ್ಟರ್ಗಳಿಗೆ ಮಾತ್ರ ಇರುತ್ತೆ ದುರಾಸೆ ಅಂತ ಖಂಡಿತವಾಗ್ಲೂ ಅನ್ಕೋಬೇಡಿ. ಯಾವ ಅಂತಸ್ತಲ್ಲೂ ದುರಾಸೆ ಬರುತ್ತೆ, ನಮ್ಮ ಹಂತದಲ್ಲೂ, ನಮ್ಮ ಅಂತಸ್ತಲ್ಲೂ ದುರಾಸೆ ಬರುತ್ತೆ. ಸಭೆಯಲ್ಲಾಗಿರಬಹುದು, ಸಭೆ ನಮ್ಮ ಲೆವೆಲ್ಸ್ ನಾವು ತಕ್ಕಂತೆ ನಾವು ಮಾತಾಡ್ಕೊಳ್ತಿದೀವಿ ಇವಾಗ, ಹೌದಾ? ಸಭೆಯಲ್ಲೂ ದುರಾಸೆ ಅನ್ನುವಂಥದ್ದು ಎದುರಾಗುತ್ತಾ? ಹೌದು. ನಿಮಗ್ ಅನ್ನಿಸ್ಬೋದು, ನನಗೆ ಕೊಟ್ಟಿರುವಂತಹ ಸಭೆಯಲ್ಲಿ ನನಗ್ ದೇವರು ಏನ್ ಸ್ಥಾನ ಕೊಟ್ಟಿದ್ದಾರೋ ಇದಕ್ಕಿಂತ ಇನ್ನೊಂದು ನೆಕ್ಸ್ಟ್ ಹಂತ ಕೊಟ್ಬಿಟ್ರೆ ನನಗೆ ಎಷ್ಟು ಚೆನ್ನಾಗಿರುತ್ತೆ, ಹೌದಾ? ನೆಕ್ಸ್ಟ್ ನನ್ಗೆ ಇನ್ನೂ ಪ್ರಮೋಷನ್ ಕೊಟ್ಟು ಇನ್ನೂ ಉತ್ತಮ ಸ್ಥಾನಕ್ಕೆ ಹೋದ್ರೆ ನಾನು ಎಷ್ಟು ಚೆನ್ನಾಗಿರುತ್ತೆ ಸಭೆಯಲ್ಲಿ. ಈ ದುರಾಸೆ ಬಂದ್ರೆ ದೇವರು ತೆಗೆದು ಹಾಕ್ಬಿಡ್ತಾರೆ ಸಭೆಯಿಂದ, ಖಚಿತವಾಗಿ. ಸತ್ಯವೇದದಲ್ಲಿ ಸಾಕಷ್ಟು ಈ ತರ ಮಾತುಗಳನ್ನು ನಾವು ಓದ್ಕೊಳ್ತೀವಿ. ಸಾಕಷ್ಟು ಗುಂಪುಗಳಿಗೆ ಹೊಸ ಒಡಂಬಡಿಕೆಯಲ್ಲಿ ಓದ್ಕೋಬೇಕಾದ್ರೆ, ಹೊಸ ಒಡಂಬಡಿಕೆ ಕ್ಲಾಸಸ್ ಅನ್ನ ಶುರು ಮಾಡಿದ್ವಲ್ವಾ ಈ ಮುಂಚೆ, ಆ ಕ್ಲಾಸಸ್ ಅನ್ನ ನೀವು ಕೇಳಿ ನೋಡಿದ್ರೆ ಗೊತ್ತಾಗತ್ತೆ. ಸಭೆ ಶುರು ಆಗಿದೆ ಅಂತ ಹೇಳಿದ್ರೆ ಆ ಸಭೆಯಲ್ಲಿ ಅವರೇ ಮಾಡ್ಬೇಕಾ, ನಾವ್ ಯಾಕೆ ನಿಂತ್ಕೋಬಾರ್ದು, ಅವರೇ ನಡ್ಸ್ಕೊಂಡು ಹೋಗ್ಬೇಕಾ ಇದನ್ನೆಲ್ಲ, ಅವರೇ ಹಾಡು ಹೇಳ್ಬೇಕಾ, ನಾವ್ ಯಾಕೆ ಹೇಳ್ಬಾರ್ದು, ಅವರೇ ದೇವರ ಮಾತುಗಳನ್ನ ಹೇಳ್ಬೇಕಾ, ನಾವ್ ಯಾಕೆ ಹೇಳ್ಬಾರ್ದು, ನಾವ್ ಯಾಕೆ ಸಭಾಪಾಲಕರಾಗ್ಬಾರ್ದು, ಅಥವಾ ನಾವ್ ಯಾಕೆ ಇದಾಗೋಗ್ಬಾರ್ದು, ನಾವ್ ಯಾಕೆ ಅವ್ರಿಗಿಂತ ಮುಂಚೆ ಹೋಗ್ಬಾರ್ದು, ನಾವ್ ಯಾಕೆ ಅವ್ರಿಗಿಂತ ಮುಂಚೆ ಬೆಳಿಬಾರ್ದು. ಈ ರೀತಿಯಾಗಿರುವಂತಹ ಆಲೋಚನೆಗಳು ಹೊಸ ಒಡಂಬಡಿಕೆ ಸಂಘದಲ್ಲಿ ಸಾಕಷ್ಟು ಜನರ ಮನಸ್ಸಿನಲ್ಲಿ ಹುಟ್ಟಿತು. ಪೌಲನು ಲೆಫ್ಟ್ ಅಂಡ್ ರೈಟ್ ಕೊಟ್ರು. ನೀವು ಓದಿದ್ರೆ ಹೊಸ ಒಡಂಬಡಿಕೆಯಲ್ಲಿ ಬರೆದಿರುವ ಪೌಲನು ಬರೆದಿರುವಂತಹ ಪತ್ರಿಕೆಗಳನ್ನ ಓದಿದ್ರೆ ಲೆಫ್ಟ್ ಅಂಡ್ ರೈಟ್ ಕೊಟ್ಟಿದ್ದಾರೆ. ಅಂದ್ರೆ ನೀವ್ ಬೆಳಿಬೇಕು ಅಂತ ಯಾವತ್ತು ಅನ್ಕೋಬೇಡಿ ಸಭೆಯಲ್ಲಿ, ಇನ್ನೊಬ್ಬರನ್ನ ಬೆಳೆಸ್ಬೇಕು ಅಂತ ಮಾತ್ರ ಅನ್ಕೊಡಿ. ನಿಮ್ಮನ್ನ ಬೆಳೆಸುವಂತಹದ್ದು ದೇವರ ಜವಾಬ್ದಾರಿ, ಹೌದಾ? ಅಂದ್ರೆ ದುರಾಸೆ ಅನ್ನುವಂತಹದ್ದು ಎಲ್ಲೆಲ್ಲಿ ಸೃಷ್ಟಿಯಾಗತ್ತೆ ಅಂತ ಹೇಳಿ ಒಂದ್ಸರಿ ಯೋಚನೆ ಮಾಡ್ತಾರೆ. ಮನೆಯಲ್ಲಿ ಸೃಷ್ಟಿಯಾಗತ್ತೆ, ನೀವು ಉದ್ಯೋಗಕ್ಕೆ ಹೋಗುವಂತಹ ಜಾಗದಲ್ಲಿ ಸೃಷ್ಟಿಯಾಗತ್ತೆ, ಸಭೆಯಲ್ಲಿ ಸೃಷ್ಟಿಯಾಗುತ್ತೆ ದುರಾಸೆ ಅನ್ನುವಂತಹದ್ದು. ಅಂದ್ರೆ ಸಭೆಯಲ್ಲಿ ಒಂದನ್ನ ನೋಡಿ ನಿಮ್ಗೆ ದುರಾಸೆ ಹುಟ್ಟಬಹುದು, ನಿಮ್ ಕೆಲಸಕ್ಕೆ ಹೋಗುವಂತಹ ಜಾಗದಲ್ಲಿ ಒಂದನ್ನ ನೋಡಿ ನಿಮ್ಗೆ ದುರಾಸೆ ಹುಟ್ಟಬಹುದು. ನಿಮ್ಗೆ ಯಾವತ್ತಾದ್ರೂ ಅನ್ಸುತ್ತಾ, ನಾನು ಸೂಪರ್ವೈಸರ್ ಆಗೋದ್ರೆ ಎಷ್ಟು ಚೆನ್ನಾಗಿರುತ್ತೆ, ಇವರೇ ಸೂಪರ್ವೈಸರ್ ಅಂತ ನಿಮ್ ಸೂಪರ್ವೈಸರ್ ಅನ್ನ ನೋಡಿ ಅನ್ಸಿರುತ್ತಲ್ವಾ ಸಾಕಷ್ಟು ಸಾರಿ. ದೇವರಿಗೆ ಇದು ಇಷ್ಟ ಇಲ್ಲದೆ ಇರುವಂತ ಗುಣ, ನಿಮಗ್ ಅನ್ಸಂತಹ ಥಾಟ್ ದೇವರಿಗೆ ಇಷ್ಟ ಇಲ್ಲ. ಯಾಕೆ? ನೀವೇನ್ ಅನ್ಕೋಬೇಕು, ದೇವರು ನನಗೆ ಕೊಟ್ಟಿರುವಂತ ಸ್ಥಾನ ತುಂಬಾ ಚೆನ್ನಾಗಿದೆ, ತುಂಬಾ ಆರಾಮಾಗಿದೆ, ಹೌದಾ? ಈ ತರ ನೀವ್ ಯಾವಾಗ ಅನ್ಕೊಳ್ತೀರೋ ನಿಮ್ಗೆ ಪ್ರಮೋಷನ್ ಕೊಡುವಂತಹ ಜವಾಬ್ದಾರಿ ದೇವರು ತಕ್ಕ ಕಾಲದಲ್ಲಿ, ಹೌದಾ ಇಲ್ವಾ? ನಿಮ್ಮ ಕೆಲಸವನ್ನ ನೀವು ಕರೆಕ್ಟ್ ಆಗಿ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಪ್ರಮೋಷನ್ ಆಗೋದಿಲ್ವಾ ಪ್ರಿಯರೇ? ನಿಮ್ಮ ಸೂಪರ್ವೈಸರ್ ಆಗಿ ಮಾಡೋದಿಲ್ವಾ ನಿಮ್ಮ ಉದ್ಯೋಗದಲ್ಲಿ? ನಿಮ್ಮನ್ನ ಮ್ಯಾನೇಜರ್ ಆಗಿ ಮಾಡೋದಿಲ್ವಾ ನಿಮ್ಮ ಉದ್ಯೋಗದಲ್ಲಿ? ಅಲ್ಲೂ ಸಹ ಬೆಳೆಸ್ತಿರ್ತಾರಲ್ವಾ? ಹೌದು. ಅಷ್ಟು ತಾಳ್ಮೆ ಇರೋದಿಲ್ಲ ನಮ್ಗೆ. ಇವಾಗ ಆಗೋಗ್ಬೇಕು, ಇವಾಗ್ಲೇ ಆಗೋಗ್ಬೇಕು, ನಾನು ಎಲ್ರಿಗಿಂತ ದೊಡ್ಡವನಾಗಿ ಹೋಗ್ಬೇಕು, ಎಲ್ರಿಗಿಂತ ಶ್ರೇಷ್ಠವಾಗಿ ಬೆಳೆದ್ ಬಿಡ್ಬೇಕು, ಹಣಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಎಲ್ರಿಗಿಂತ ಬೇಗ ಶ್ರೀಮಂತನಾಗೋಗ್ಬೇಕು, ಅಧಿಕಾರಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಎಲ್ರಿಗಿಂತ ದೊಡ್ಡವನಾಗಿ ಬೆಳೆದ್ ಬಿಡ್ಬೇಕು. ಏನ್ ಮಾಡ್ತಾರೆ ದೇವರು? ಉರುಳಿಸ್ತಾರೆ, ತಳ್ಳುತ್ತಾರೆ, ತುಳಿತಾರೆ. ಇನ್ನ ದೇವರು ಉರುಳಿಸಿದ್ರೆ ಎಲ್ಲಿಂದ ಎಲ್ಲಿಗೂ ಉರುಳ್ತೀವಿ ಅಂತ ಗೊತ್ತಿಲ್ಲ ಅಲ್ವಾ? ದೇವರು ತಳ್ಳಿದ್ರೆ ಯಾವ ಸ್ಥಾನದಿಂದ ಯಾವ ಸ್ಥಾನಕ್ಕೆ ಬರ್ತೀವಿ ಅಂತ ಗೊತ್ತಿಲ್ಲ ಅಲ್ವಾ? ಇದೊಂದ್ ಎಕ್ಸಾಂಪಲ್ ಸಾಕು. ಅಪವಾದಿಗೆ ಏನ್ ನಡೀತೋ ಅದು ಒಂದ್ ಎಕ್ಸಾಂಪಲ್ ನಾವು ನೆನ್ಪಿಟ್ಕೊಂಡ್ರೆ ನಮ್ಮನ್ನ ನಾವು ಹುಷಾರಾಗಿ ಕಾಪಾಡ್ಕೊಳ್ಲಿಕ್ಕೆ ತುಂಬಾ ಹೆಲ್ಪ್ ಆಗತ್ತೆ.
ದುರಾಸೆ ಅನ್ನುವಂತಹದ್ದು ಯಾವಾಗ ನಮ್ಮ ಮನಸ್ಸಿನಲ್ಲಿ ಹುಟ್ಲಿಕ್ಕೆ ಶುರು ಆಗತ್ತೆ, ಅವಾಗೆಲ್ಲ ನಮ್ಮನ್ನ ನಾವು ತಗ್ಗಿಸ್ಕೊಳ್ತಿರ್ತೀವಿ. ನಾನು ಏನೂ ಇಲ್ಲ, ನಾನು ದುರಾಸೆ ಪಡಬಾರ್ದು, ದೇವ್ರು ನನಗೆ ಕೊಟ್ಟಿರುವಂತಹದ್ದೇ ಸಾಕು. ನನ್ ದುರಾಸೆ ಅನ್ನುವಂತಹದ್ದು ನನ್ನ ಮನಸ್ಸಲ್ಲಿ ಉಂಟಾದ್ರೆ ದೇವ್ರು ಮತ್ತೆ ಅದರ ಕಾನ್ಸಿಕ್ವೆನ್ಸಸ್ ಅನ್ನ ನಾನ್ ಫೇಸ್ ಮಾಡ್ಬೇಕಾಗತ್ತೆ. ಇದು ನೆನಪಿಗೆ ಬರ್ತಾನೆ ಇರುತ್ತೆ. ಮನಸ್ಸಲ್ಲಿ ಇಟ್ಕೊಂಡಿರ್ತೀವ. ಹ್ಮ್ ನಾವ್ ಯಾರಿಗಿಂತಾನೂ ಹೆಚ್ಚಾಗಿ ಬೆಳಿಬೇಕು ಅಂತಾನೋ, ನಾವ್ ಯಾರಿಗಿಂತಾನೂ ದೊಡ್ಡವರಾಗೋಗ್ಬೇಕು ಅಂತಾನೋ, ಅಥವಾ ನಾವ್ ಎಲ್ಲರಿಗಿಂತಲೂ ಶ್ರೀಮಂತರಾಗೋಗ್ಬೇಕು ಅಂತಾನೋ ಕನಸು ಮನಸ್ಸಿನಲ್ಲೂ ಈ ಆಲೋಚನೆ ಹುಟ್ಟಬಾರದು. ದೇವರಿಗೆ ಆಗದೇ ಇರುವಂತಹ ಗುಣ, ತನ್ನ ಮಕ್ಕಳಲ್ಲಿ ದೇವರು ನೋಡಲು ಅಪೇಕ್ಷಿಸದೇ ಇರುವಂತಹ ಗುಣ ಇದು ದುರಾಸೆ ಅನ್ನುವಂಥ. ನಾನು ಹೇಳಿದ್ನಲ್ವಾ, ನೀವು ದೇವ್ರು ನನ್ಗೆ ಯಾವಾಗ ನೀವು ನನಗೆ ದೇವ್ರು ಕೊಟ್ಟಿರುವಂತಹದ್ದು ಸಾಕು, ದೇವ್ರು ನನ್ನನ್ನು ಇಟ್ಟಿರುವಂತಹ ಸ್ಥಾನ ಅತ್ಯುತ್ತಮವಾಗಿದೆ ಅಂತ ನೀವು ಅನ್ಕೊಳ್ತೀರೋ, ಅಲ್ಲಿಂದ ನಿಮ್ಮನ್ನ ಮೇಲ್ ತಗೊಂಡು ಹೋಗುವಂತಹ ಜವಾಬ್ದಾರಿ ದೇವರದ್ದು. ನಿಮ್ಮನ್ನ ಬೆಳೆಸುವಂತಹ ಜವಾಬ್ದಾರಿ ದೇವರದ್ದು. ನೀವು ಬೇಡ 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 ಅಂದ್ರೂ ಬೆಳೀತಿರ್ತೀರ ಗೊತ್ತಾ? ನೀವು ಬೇಡ 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 ಅಂದ್ರೂ ದೊಡ್ಡವರಾಗ್ತಿರ್ತೀರ ಗೊತ್ತಾ? ಯಾವಾಗ ನನಗೆ ದೇವ್ರು ಕೊಟ್ಟಿರುವಂತಹ ಚೆನ್ನಾಗಿದೆ, ಸಾಕು, ತೃಪ್ತಿಯಾಗಿದ್ದೀನಿ ಅಂದಾಗ. ಯಾವಾಗಿಲ್ಲ ನನಗ್ ಬೇಕು, ಇದು ಬೇಕು, ಅದು ಬೇಕು, ಇದು ಬೇಕು, ಅದು ಬೇಕು ಅಂತ ನೀವು ಅವಾಗೆಲ್ಲ ಕಳ್ಕೊಂಡು ಬೀದಿಗೆ ಬರ್ತೀವಿ. ನಿಜನಾ? ಓಕೆ, ಇನ್ನೊಂದು ಎಕ್ಸಾಂಪಲ್ ನೋಡ್ಕೊಂಡು ಮುಗಿಸ್ಕೊಳ್ಳೋಣ. ಈ ಎಕ್ಸಾಂಪಲ್ ಸಹ ನಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದು. ನಾವು ವಚನಗಳಲ್ಲಿ ನೋಡ್ಲಿಕ್ಕೆ ಹೊರಟಿಲ್ಲ, ನಿಮಗೆ ಗೊತ್ತಿರುವುದರಿಂದ ಸಂದರ್ಭ ಸನ್ನಿವೇಶ ಹಾಗೆ ನೆನಪು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಹವ್ವಳ ವಿಚಾರ, ಯಾಕೆಂದ್ರೆ ಅಪವಾದಿ ಆದ ನಂತರ, ಆ ಸಂಘಟನೆ ಎಲ್ಲ ಆದ ನಂತರ ನೆಕ್ಸ್ಟ್ ಮನುಷ್ಯರು ಭೂಮಿಯ ಮೇಲೆ ದುರಾಸೆ ಪಟ್ಟಂತಹದ್ದು ಅದರಲ್ಲೇ ಅಲ್ವಾ? ಆದಾಮ್ ಅವರ ವಿಚಾರದಲ್ಲೇ ಅಲ್ವಾ? ಅದರಲ್ಲಿ ಹವ್ವಳ ವಿಚಾರ ಏನು? ಹವ್ವಳ ಎಲ್ಲಿ ದುರಾಸೆ ಪಟ್ರು ಹೇಳಿ ಬೇಗ. ಹವ್ವಳು ದುರಾಸೆ ಪಟ್ರು ಅಂತ ಹಣ್ಣು ತಿನ್ಲಿಕ್ಕೋಸ್ಕರ ದುರಾಸೆ ಪಟ್ರು. ಓಕೆ, ಅದನ್ನ ಇನ್ನೊಂದ್ ಸ್ವಲ್ಪ ಕ್ಲಿಯರ್ ಆಗಿ ಹೇಳಿ. ಎಲ್ಲಿ ಕರೆಕ್ಟ್ ಆಗಿ ತನ್ನ ಮನಸ್ಸಿನಲ್ಲಿ ದುರಾಸೆ ಆಲೋಚನೆ? ಹೌದಲ್ವಾ? ದುರಾಸೆ ಕಾಣಿಸ್ಕೊಂಡಿದ್ದೆ ಅಲ್ಲಿ. ಏನಂತ? ಅಪವಾದಿ ಬಂದು, ನೀನ್ ಹಣ್ಣು ತಿಂದ್ರೆ ಏನ್ ಸಾಯೋದಿಲ್ಲ, ನೀನ್ ಹೆಂಗಾಗ್ತೀಯ? ದೇವರಂತೆ ಆಗೋಗ್ತೀರ, ದೇವರಂತೆ ದೇವರಂತೆ ಅಂದ್ರೆ ತನಗೆ ಇವಾಗ ದೇವ್ರು ಕೊಟ್ಟಿರುವಂತ ಸ್ಥಾನಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ವಾ ಅವಳಿಗೆ? ತನಗೆ ಇವಾಗ ದೇವ್ರು ಒಂದು ಸ್ಥಾನವನ್ನ ಕೊಟ್ಟಿದಾರಲ್ವಾ? ಇದೆಯಾ? ಇದ್ರೆ ಏನಕ್ಕೋಸ್ಕರ ದುರಾಸೆ ಪಡ್ತಾರೆ? ತನಗೆ ದೇವ್ರು ಏನು ಆಕಾರ ಕೊಟ್ಟಿದಾರೋ, ಏನು ಅಂತಸ್ತು ಕೊಟ್ಟಿದಾರೋ ಮನುಷ್ಯರಾಗಿ ಹುಟ್ಟಿಸಿ, ಅದರಲ್ಲಿ ತೃಪ್ತಿ ಇದ್ದಿದ್ರೆ ಏನಕ್ಕೋಸ್ಕರ ನನ್ ದೇವ್ರ ಆಗ್ತ್ಯ ಅಂತ ಹೇಳಿದ್ರೆ ಏನಕ್ಕೋಸ್ಕರ ಅದಕ್ಕೋಸ್ಕರ ಆಸೆ ಪಡ್ತಾ ಇದ್ರು? ಹೌದಲ್ವಾ? ಅಂದ್ರೆ ಯಾವುದಕ್ಕೂ ಮತ್ತೆ ಇನ್ನೂ ಮೇಲಿರುವಂತ ಸ್ಥಾನಕ್ಕೆ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳಿ ಅದರ ಅರ್ಥ. ನಿಜನಾ? ಏನ್ ಕೊರತೆ ಇತ್ತು ಹೋಗ್ಲಿ? ಅವಳಿಗೆ ಏನಾದ್ರು ಕೊರತೆ ಇತ್ತ? ನೀವು ಯೋಚನೆ ಮಾಡಿ ನೋಡಿ. ಆದಾಮ್ ಹವ್ವರನ್ನ ದೇವ ಸೃಷ್ಟಿ ಮಾಡಿರ್ಬೇಕಾದ್ರೆ ಇವರಿಬ್ಬರಿಗೂ ಏನಾದ್ರೂ ಕೊರತೆ ಇತ್ತ? ಪಾಪ ಮಾಡುವುದಕ್ಕಿಂತ ಮುಂಚೆ ಇವರ ಜೀವನಗಳು ಹೇಗಿತ್ತು? ದೊಡ್ಡ 5 ಸ್ಟಾರ್ ಹೋಟ್ಲ್ ಅಲ್ಲಿ ಸಾವಿರಾರು ಬೌಲ್ಗಳಲ್ಲಿ ಚಿಕನ್ ಕರಿ, ಮಟನ್ ಕರಿ, ಫಿಶ್ ಕರಿ, ಆ ಕರಿ ಈ ಕರಿ ಎಲ್ಲ ಮಾಡಿ, ಫಿಶ್ ಅಲ್ಲಿ 100 ವೆರೈಟಿ, ಚಿಕನ್ ಅಲ್ಲಿ 100 ವೆರೈಟಿ, ಮಟನ್ ಅಲ್ಲಿ 100 ವೆರೈಟಿ, ಇದೆಲ್ಲ ಮಾಡಿಟ್ರೆ ಡೈನಿಂಗ್ ಟೇಬಲ್ ಹೇಗಿರುತ್ತೋ ಅಷ್ಟು ರೀತಿಯಾಗಿರುವಂತ ಹಣ್ಣುಗಳಿದೆ ಅವ್ರಿಗೆ ತಿನ್ಲಿಕ್ಕೆ. ಅವರು ಒಂದು ಹಣ್ಣನ್ನ ಮುಟ್ಟಿದ್ರೆ ಇನ್ನೊಂದು ಹಣ್ಣನ್ನ ಇನ್ನೊಂದ್ ಸಾರಿ ನೆಕ್ಸ್ಟ್ ದಿನ ಬಂದು ಅದೇ ಹಣ್ಣನ್ನು ಮುಟ್ಟುವಂತ ಅವಶ್ಯಕತೆ ಇಲ್ಲ, ಅಷ್ಟೊಂದು ಹಣ್ಣಿದೆ ತಿನ್ಲಿಕ್ಕೆ. ನಾನು ಹೇಳಿದ್ ನಿಮ್ಗೆ ಅರ್ಥ ಆಯ್ತಾ? ನೀವು ಮನೆಯಲ್ಲಿ ಹಣ್ಣುಗಳನ್ನು ನಿಮ್ ಮಕ್ಕಳಿಗೆ ತಂದ್ಕೊಡ್ಬೇಕು ಅಂತ ಹೇಳಿದ್ರೆ ನೀವು 4 ರಿಂದ 5 ಹಣ್ಣನ್ನ ತಗೊಂಡ್ ಬರ್ತೀರಾ. ನಿಜಾನ? ಬಾಳೆಹಣ್ಣು, ಆರೆಂಜು, ಪಪ್ಪಾಯ, ಆಪಲ್, ಆಮೇಲೆ ಇನ್ನೊಂದು ಯಾವ್ದಾದ್ರು ಹಣ್ಣು, ಅಷ್ಟೇನಾ? ಇದನ್ನೇ ವರ್ಷ ಪೂರ್ತಿ 5 ಡೇಸ್ ಮತ್ತೆ 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 ರೊಟೇಟ್ ಮಾಡಿ 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 ಇದನ್ನೇ ತಗೊಂಡ್ ಬಂದು ಕೊಡ್ತಿರ್ತೀರಾ. ಯಾಕಂದ್ರೆ ನಿಮ್ಗೆ ಇನ್ನೊಂದು ಬೇರೆ ಹಣ್ಣು ಬೇಕು ಅಂತ ಹೇಳಿದ್ರು ಸಿಕ್ಕೋದಿಲ್ಲ ಅದ್ ನಿಮ್ ಕೈಗೆ. ಹೌದಾ? ಸದ್ಯಕ್ಕೆ ನಿಮ್ ಮನೆ ಪಕ್ಕ ಇರುವಂತ ಹಣ್ಣಿನ ಅಂಗಡಿ ಅಷ್ಟೇ ಸಿಕ್ಕುವಂತ ಒಂದು 5 ರಿಂದ 10 ತರ ಹಣ್ಣು ನಿಮ್ ಮಕ್ಕಳಿಗೆ ಅಷ್ಟು ಮಾತ್ರ ತಂದ್ಕೊಡ್ಲಿಕ್ಕೆ ನಿಮಗ್ ಶಕ್ತಿ ಇದೆ. ನಿಜಾನ? ದೇವರಿಗೆ ದೇವರು ಎಷ್ಟು ಶಕ್ತಿಯುತವಾಗಿರುವಂತವ್ರು ಅದೆಲ್ಲ ನಮ್ಗೆ ಗೊತ್ತಲ್ವಾ? ಎಷ್ಟು ರೀತಿಯಾಗಿರುವಂತ ಹಣ್ಣನ್ನ ಸೃಷ್ಟಿ ಮಾಡಿದ್ರು ನಾವ್ ಎಣಿಸ್ಲಿಕ್ಕೂ ಆಗೋದಿಲ್ಲ, ಲೆಕ್ಕನೂ ಸಹ ಸಿಕ್ಕೋದಿಲ್ಲ. ಈಗ ವಿಜ್ಞಾನ ಪ್ರಪಂಚ ಸುಮಾರು 60 ರಿಂದ 80 ಲಕ್ಷ ರೀತಿಯಾಗಿರುವಂತ ಹಣ್ಣಿರ್ಬೋದು ಪ್ರಪಂಚದಲ್ಲಿ. ಅಂದ್ರೆ ಬೇರೆ ಬೇರೆ ವೆರೈಟಿ. ಬಾಳೆಹಣ್ಣಲ್ಲಿ 3 ತರ ಬಾಳೆಹಣ್ಣು ಇದ್ರೆ ಆ 3 ತರ ಬಾಳೆಹಣ್ಣನ್ನು ಒಂದು ಹಣ್ಣು ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ ನಾವು ಒಂದ್ ವೇಳೆ ಆ ತರ ಮೇಜರ್ ಕ್ಯಾಟಗರಿ ಆಗಿರುವಂತ ಹಣ್ಣುಗಳು ಪ್ರಪಂಚದಲ್ಲಿ 60 ರಿಂದ 80 ಲಕ್ಷ ಇದೆ ಅಂತ ಹೇಳಿ ವಿಜ್ಞಾನಿಗಳು ಎಸ್ಟಿಮೇಟ್ ಮಾಡಿದ್ದಾರೆ. ಹೌದಾ? 60 ರಿಂದ 80 ಲಕ್ಷ ಹಣ್ಣ ಹೋಗ್ಲಿ, ಇವ್ರು ಹೇಳಿರುವಂತ ಕೌಂಟ್ ಅನ್ನೇ ಅಕೌಂಟ್ ತಗೊಳ್ಳೋಣ. 60 ರಿಂದ 80 ಲಕ್ಷ ಹಣ್ಣು ಬೇರೆ ಬೇರೆ ರೀತಿಯಾಗಿರುವಂತ ಹಣ್ಣುಗಳಿದೆ ಅಂತ ಅನ್ಕೊಳ್ಳಿ. ಅವ್ರು ಇಷ್ಟೂ ತಿನ್ಬೋದಿತ್ತ ಆದಾಮ್ ಅವರು? ಹೌದು. ₹1 ಕೊಡದೆ ತಿನ್ಬೋದಾ? ಹೌದು. ಆಪಲ್ ತಗೋಬೇಕು ಅಂದ್ರೆ ₹150 ಕೆಜಿ ಅಂತಾರೆ. ಹೋಗಿ ಅವ್ರು ಏನ್ ₹1 ಕೊಡುವಂತಹದ್ದು ಬೇಡವೇ? ಆಗ ಕೈ ಹಾಕಿದ್ದೆಲ್ಲ ಇವ್ರಿಗೆ. ಆ ಒಂದು ಮರ, ದೇವ್ರು ಯಾವ ಮರದ ಹಣ್ಣನ್ನ ತಿನ್ಬೇಡ ಅಂತ ಹೇಳಿದ್ರು
ಆ ಮರದ ಹಣ್ಣಿಗೆ ಕೈ ಹಾಕುವಂತಹದ್ದು ಒಂದು ಬಿಟ್ಟು ಇವ್ರು ಯಾವ ಮರಕ್ಕೆ ಬೇಕಾದ್ರೂ ಕೈ ಹಾಕಬಹುದು, ಏನನ್ನ ಬೇಕಾದ್ರೂ ತಗೊಂಡು ತಿನ್ಬಹುದು. ಹೌದಾ? ಇಷ್ಟ ಬಂದಿರುವಂತ ಹಣ್ಣನ್ನ ತಗೊಂಡು ತಿನ್ಬೋದಾ? ಹೌದು. ದುಡಿಬೇಕಾಗಿರುವಂತ ಅವಶ್ಯಕತೆ ಇತ್ತ? ಬೆವರು ಸುರಿಸ್ಬೇಕಾಗಿರುವಂತ ಅವಶ್ಯಕತೆ ಇತ್ತ? ಇಲ್ಲ. ದುಡಿಯುವಂತ ಅನಿವಾರ್ಯತೆ ಇಲ್ಲ, ಬೆವರು ಸುರಿಸುವಂತ ಅನಿವಾರ್ಯತೆ ಇಲ್ಲ. ಇವರ ಜೀವನ ಬರೀ ಆನಂದ 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 ಅಷ್ಟೇ, ಬೇರೆ ಏನೂ ಇಲ್ಲ. ಕಷ್ಟ ಅನ್ನುವಂತಹದ್ದು ಇವ್ರಿಗೆ ಗೊತ್ತಿಲ್ಲ. ಹೌದಾ? ಏನ್ ಕಷ್ಟ ಇತ್ತು ಪ್ರಿಯರೇ? ಇವ್ರಿಗೆ ಏನಾದ್ರು ಕಷ್ಟ ಇತ್ತಾ? ಇಲ್ಲ. ಇವ್ರು ಕೂತಿರುವಂತಹ ಜಾಗದಲ್ಲಿ ಹಣ್ಣುಗಳೆಲ್ಲ ಉದುರ್ತಿದ್ವು, ಅದನ್ನ ತಗೊಂಡು ತಿನ್ನೋದು, ಹೊಟ್ಟೆ ತುಂಬಿಸ್ಕೊಳ್ಳೋದು, 3 ಹೊತ್ತು ಮಾಡ್ಕೊಂಡಿರೋದಷ್ಟೇ. ಇಷ್ಟೇನಾ ತಮ್ಮ ಜೀವನ? ಬರೀ ಆರಾಮಾಗಿರುವಂತಹದ್ದೇನಾ? ಇದು ಒಂದ್ ಜೀವನನ? ನಿಮಗೇನ್ ಅನ್ಸುತ್ತೆ? ಇವಾಗ ಅವಾಗ ಸುಮ್ನೆ ಕೂತಿದ್ರೆ ಅಥವಾ ನೀವು ದುಡಿಲಿಕ್ಕೆ ಹೋಗಿಲ್ಲ ಅಂದ್ರೆ ಆಗಾಗ ನಿಮಗ್ ಬೇಜಾರಾಗ್ತಿರುತ್ತಲ್ವಾ? ಸ್ವಲ್ಪ ಜನರಿಗೆ ಆಗ್ತಿರುತ್ತೆ, ಏನಿದ್ದು ದುಡಿಮೆ ಮಾಡ್ತಿಲ್ಲ, ಇದ್ ಮಾಡ್ತಿಲ್ಲ, ಬೇಜಾರಾಗ್ತಿದೆ ಅಂತ. ಆದಾಮ್ ಅವರಿಗೆ ಅಂತ ಜೀವನ ಕೊಟ್ಟಿದ್ರು ದೇವ್ರು. ಕಷ್ಟನೇ ಇಲ್ಲ ತಮ್ಮ ಜೀವನಗಳಲ್ಲಿ, ದುಃಖನೇ ಇಲ್ಲ, ಸಾವೇ ಇಲ್ಲ ತಮ್ಮ ಜೀವನದಲ್ಲಿ. ಒಂಥರ ಮಹಾರಾಜರ ಜೀವನ. ಎಲ್ಲವೂ ಸಹ ಕೈ ಹತ್ರ ಸಿಗ್ತಾ ಇತ್ತು, ಕೈಗೆಟಕಿಸುವಂತಹದ್ದು ಅಷ್ಟೇ. ದುಡಿಯುವಂತ ಅನಿವಾರ್ಯತೆ ಇಲ್ಲ, ಕಷ್ಟಪಡುವಂತ ಅನಿವಾರ್ಯತೆ ಇಲ್ಲ. ಭೂಮಿ ಮೇಲೆ ಮುಳ್ಳು ಗಿಡಗಳು ಅನ್ನುವಂತಹದ್ದೇ ಇಲ್ಲ ಪಾಪ ಮಾಡುವುದಕ್ಕಿಂತ ಮುಂಚೆ. ಭೂಮಿಯ ಮೇಲೆ ಕಳೆ ಗಿಡಗಳು ಅನ್ನುವಂತಹದ್ದೇ ಇಲ್ಲ. ಇವ್ರು ವ್ಯವಸಾಯ ಮಾಡ್ಬೇಕಾಗಿಲ್ಲ, ಇವ್ರು ಯಾವ ಗಿಡಕ್ಕೆ ನೀರು ಹಾಕ್ಬೇಕಾಗಿಲ್ಲ. ಅದು ಬರ್ತಾ ಇರುತ್ತೆ, ತಗೊಂಡು ತಿನ್ನೋದು ಅಷ್ಟೇ. ಇವ್ರ ಕೆಲಸ ಏನು ಅಂದ್ರೆ ತಿನ್ನುವಂತಹದ್ದು, ಆರಾಮಾಗಿರುವಂತಹದ್ದು, ತಿನ್ನುವಂತಹದ್ದು, ಸಂತಾನ ಅಭಿವೃದ್ಧಿ ಮಾಡಿ ಅಂತ ಹೇಳಿದ್ರೆ ಅಲ್ಲ ಆ ಕೆಲಸವನ್ನ ನೋಡ್ಕೊಳ್ಳುವಂತಹದ್ದು ಅಷ್ಟೇ. ಅಷ್ಟು ಬಿಟ್ಟು ಬೇರೆ ಏನೂ ಇಲ್ಲ. ಇಷ್ಟೊಂದು ಚೆನ್ನಾಗಿರುವಂತಹ ಜೀವನವನ್ನ ದೇವರು ಕೊಟ್ಟಿದ್ರೆ ಇವರಿಗೆ. ಹೌದು. ಏನ್ ಕೊರತೆ ಇತ್ತು ಹೇಳಿ? ಏನ್ ಕೊರತೆ ಇತ್ತು? ಏನು ಕೊರತೆ ಇಲ್ಲ. ಏನು ಕೊರತೆ ಇದ್ರೂ ಆಸೆ ಪಟ್ರ ಅದನ್ನೇ ದುರಾಸೆ ಅಂತ ಹೇಳಿ ಕರಿತೀವಿ. ಏನು ಕೊರತೆ ಇಲ್ಲ ಅಂತ ಹೇಳಿದ್ರು ಆಸೆ ಪಟ್ರ ಆ ಆಸೆಯನ್ನ ದುರಾಸೆ ಅಂತ ಹೇಳಿ ಕರಿತೀವಿ. ಅಪವಾದಿ ಬಂದು ನಿಮಗೆ ಈಗಿರುವಂತಹ ಸ್ಥಿತಿ ಏನ್ ನೋಡ್ತೀರಾ ನೀವು? ಇನ್ನ ಚೆನ್ನಾಗ್ ಆಗೋಗ್ತೀರಾ. ಇನ್ನು ಹೆಂಗಾಗೋಗ್ತೀರಾ? ದೇವರಂತೆ ಆಗೋಗ್ತೀರಾ. ದೇವರಂತೆ ಆಗೋಗ್ತೀರಾ. ಆಸೆ ಪಟ್ರ ಈಗಿರುವಂತಹದ್ದು ಬಿಟ್ಟು ಇನ್ನೂ ಈಗಿರುವಂತಹದ್ದೇ ಇಷ್ಟೊಂದು ಚೆನ್ನಾಗಿದೆ ಅಂದ್ರೆ ಇನ್ ನಾನೇನಾದ್ರೂ ದೇವರ ತರ ಆಗೋದ್ರೆ ಇನ್ ಎಷ್ಟ್ ಚೆನ್ನಾಗಿರುತ್ತೆ, ಎಷ್ಟ್ ಚೆನ್ನಾಗಿರುತ್ತೆ. ನನಗೆ ಅರ್ಥ ಆಗಿಲ್ಲ ಏನ್ ಕೊರತೆ ಇತ್ತು ಅಂತ ಹೇಳಿ. ನೀವು ಒಂದ್ಸರಿ ಯೋಚನೆ ಮಾಡಿ ನೋಡಿ, ಏನು ಕೊರತೆ ಇಲ್ಲದೆ ಇರ್ಬೇಕಾದ್ರೆ ದೇವರ ಆಗಿ ಏನ್ ಮಾಡ್ತಾರೆ ಇವ್ರು? ಹೋಗ್ಲಿ, ಇವ್ರು ದೇವ್ರ ತರನೇ ಆಗೋದ್ರು ಅಂತ ಅನ್ಕೊಳ್ಳಿ ಆದಾಮ್ ಅವರಿಗೂ. ಇವ್ರು ಮಾಡುವಂತಹದ್ದಾದ್ರೂ ಏನು ಇಲ್ಲ ಅಲ್ವಾ? ನೀವು ಒಂದ್ಸರಿ ಯೋಚನೆ ಮಾಡಿ ನೋಡಿ, ಒಂಥರ ಹಾಸ್ಯಾಸ್ಪದವಾಗಿರುತ್ತೆ. ಹೌದಾ? ಏನು ಕೊರತೆ ಇಲ್ಲ ಜೀವನದಲ್ಲಿ. ಇರುವಂತಹದ್ದು ಎಲ್ಲ ಇದೆ, ಆರೋಗ್ಯ ಇದೆ, ಅದಿದೆ, ಇದಿದೆ. ಆರೋಗ್ಯ ಸಮಸ್ಯೆಗಳು ಅನ್ನುವಂತ ಪದ ಇಲ್ಲ. ಸಮಸ್ಯೆಗಳು ಅನ್ನುವಂತ ಪದವನ್ನ ಅವ್ರು ಕೇಳಿಲ್ಲ, ಅವ್ರು ನೋಡಿಲ್ಲ, ಯೋಚನೆ ಮಾಡಿಲ್ಲ ಅದರ ಬಗ್ಗೆ. ಈ ತರ ಇರುವಂತವ್ರಿಗೆ ನೀವು ದೇವ್ರ ತರ ಆಗೋಗ್ತೀರಾ ಅಂದ್ರೆ ಎಲ್ಲಿಂದ ಬಂತು ದುರಾಸೆ? ಹೌದಾ? ಅಪ್ಪ ದೇವ್ರ ತರ ಆಗೋಗ್ತೀನ, ಇದೇ ಇಷ್ಟೊಂದ್ ಚೆನ್ನಾಗಿದೆ ಅಂತ ಹೇಳಿದ್ರೆ ದೇವ್ರ ತರ ಆದ್ರೆ ಇನ್ನೆಷ್ಟು ಚೆನ್ನಾಗಿರ್ಬೇಕು. ಅಪವಾದಿಗೂ ಅದೇ ಆಲೋಚನೆ. ಇದೇ ಇಷ್ಟೊಂದ್ ಚೆನ್ನಾಗಿದೆ, ದೇವ್ರು ಕೊಟ್ಟಿರುವಂತ ಈ ಸ್ಥಾನನೇ ಇಷ್ಟೊಂದ್ ಚೆನ್ನಾಗಿದೆ ಅಂತ ಹೇಳಿದ್ರೆ ನಾನೇ ದೇವ್ರ ಆಗೋದ್ರೆ ಇನ್ ಎಷ್ಟ್ ಚೆನ್ನಾಗಿರುತ್ತೆ. ಆದಮ್ ಅವರಿಗೂ ಸೇಮ್ ಟು ಸೇಮ್. ಇದೇ ಇಷ್ಟೊಂದ್ ಚೆನ್ನಾಗಿದೆ ಅಂದ್ರೆ ನಾನೇ ದೇವ್ರ ಆಗೋದ್ರೆ ಇನ್ನೆಷ್ಟ್ ಚೆನ್ನಾಗಿರುತ್ತೆ. ಏನಾಯ್ತು ಪಾಪ? ಅದಾದ್ಮೇಲೆ ಏನಾಯ್ತು? ಬೀದಿಗೆ ಬಂದ್ರು. ಹೌದಾ? ಆದಮ್ ಅವರ ಪರಿಸ್ಥಿತಿ ಏನಾಯ್ತು? ಬೀದಿಗೆ ಕಳ್ಸಿದ್ರು ದೇವ್ರು. ಬೀದಿಗೆ ಅಂದ್ರೆ ಏದೇನ್ ತೋಟವನ್ನು ಬಿಟ್ಟು ಹೊರಗಡೆ ಓಡಿಸಿದ್ರು ಅಂದ್ರೆ ಅದರ ಅರ್ಥ ಬೀದಿಗೆ ತಳ್ಳಿದ್ರು ಅಂತ. ಹೌದಲ್ವಾ? ಮುಂಚೆ ಎಷ್ಟ್ ಚೆನ್ನಾಗಿತ್ತು? ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕುತ್ಕೊಂಡ್ರು, ಹಣ್ಣೇ ಕೈ ಇಟ್ಕೊಂಡ್ ಕುತ್ಕೊಂಡ್ರೆ ಸಾಕು, ಹಣ್ಣೇ ಬಂದು ಕೈ ಕಚ್ಕೊಂತ ಇತ್ತು. ಇದು ಪರಿಸ್ಥಿತಿ ಹಿಂದೆ. ಇವಾಗ ನೀವು ಬೆವರು ಸುರಿಸಿ ವ್ಯವಸಾಯ ಮಾಡಿ ಕಳೆ ಗಿಡಗಳನ್ನೆಲ್ಲ ತೆಗೆದು ಹೊರಗಡೆ ಹಾಕಿ, ಮುಳ್ಳು ಗಿಡಗಳನ್ನೆಲ್ಲ ತೆಗೆದು ಹೊರಗಡೆ ಹಾಕಿ, ಆ ಬಿಸಿಲಲ್ಲಿ ಮತ್ತೆ ವ್ಯವಸಾಯ ಮಾಡಿ, ಹವ್ವಳಿಗೆ ಪಾಪ ಬಾಧೆ ಪಟ್ಟು ಮಗುವನ್ನ ಹೆರ್ಬೇಕಾಗಿರುವಂತ ಅನಿವಾರ್ಯತೆ. ಹೌದಾ? ಈ ಶಿಕ್ಷೆಗಳೆಲ್ಲ ಅನುಭವಿಸಿದ ನಂತರ ಹೇಗಾಗೋಯ್ತು ಅವರ ಜೀವನ? ಒಂದ್ಸಾರಿ ಯೋಚನೆ ಮಾಡಿ. ಕಷ್ಟ ಅನ್ನುವಂತಹ ಪದ ಗೊತ್ತಿಲ್ಲದೆ ಇರುವಂತವ್ರು ದಿನ ಬೆಳಿಗ್ಗೆ ಎದ್ರೆ ಕಷ್ಟ ಅನ್ನುವಂತಹದನ್ನ ನೋಡ್ಬೇಕಾಗಿರುವಂತ ಪರಿಸ್ಥಿತಿ. ಏನಕ್ಕೋಸ್ಕರ ಆಯ್ತಪ್ಪ? ದುರಾಸೆ. ಎಲ್ಲವನ್ನ ದೇವ್ರು ಕೊಟ್ಟಿದ್ರು, ಇನ್ನೂ ಏನಕ್ಕೂ ಆಸೆ ಪಟ್ರು, ಬೀದಿಗೆ ಬಂದ್ರು. ಅಪವಾದಿಗೆ ಎಲ್ಲ ದೇವ್ರು ಕೊಟ್ಟಿದ್ರು. ಹೌದಾ? ತನ್ನ ಕೈ ಕೆಳಗೆ ಕೋಟಿಯನ್ನು ಕೊಟ್ಟಿ ದೇವದೂತರನ್ನ ಇಟ್ಟು ತನಗ್ ಬೇಕಾಗಿರುವಂತ ಸೌಂದರ್ಯ, ಮತ್ತೆ ವಜ್ರ ವೈಡೂರ್ಯಗಳು, ಇದಕ್ಕೆ ಸಮಾನವಾಗಿರುವಂತಹ ಅಲಂಕಾರ, ಇದೆಲ್ಲವನ್ನ ಕೊಟ್ಟಿದ್ರು. ಇನ್ನೂ ಏನಕ್ಕೂ ಆಸೆ ಪಡ್ತು. ಇರುವಂತಹದ್ದೆಲ್ಲ ಕಳ್ಕೊಂಡು ತೊಬ್ಬಲ್ಪಡ್ತು ಪಾತಾಳಕ್ಕೆ. ಇದಿಷ್ಟು ನಮ್ಮ ತಲೆಯಲ್ಲಿದ್ರೆ ಸಾಕು. ಇನ್ನು ಮುಗುದಿಲ್ಲ ಸಂದೇಶ, ಸಾಕಷ್ಟು ಉದಾಹರಣೆಗಳಿದೆ ಸತ್ಯವೇದದಲ್ಲಿ. ನೋಡೋಣ, ದೇವರ ಚಿತ್ರ ಇದ್ರೆ 2ನೇ ಭಾಗವನ್ನು ಮುಂದಿನ ವಾರ ಮಾತಾಡ್ಕೊಳ್ಳೋಣ. ಆದ್ರೆ ಇವತ್ತು ಈ ಸಂದೇಶದ
ಈ ಮಟ್ಟಿಗೆ ನಾವು ಆಲೋಚನೆ ಮಾಡ್ಬೇಕಾಗಿರುವಂತಹದ್ದು, ತಿಳ್ಕೊಬೇಕಾಗಿರುವಂತಹದ್ದು, ನೆನ್ಪಿಟ್ಕೊಬೇಕಾಗಿರುವಂತಹ ವಿಚಾರಗಳು ಈ 2 ಎಕ್ಸಾಂಪಲ್ ಮಾತ್ರ. ಒಂದು ಅಪವಾದಿಯ ಎಕ್ಸಾಂಪಲ್ ಆದ್ರೆ, ಇನ್ನೊಂದು ಆದಾಮ್ ಅವರ ಎಕ್ಸಾಂಪಲ್. ನೆನ್ಪಿಟ್ಕೊಂಡಿರ್ತೀವ, ದುರಾಸೆ ಪಡ್ತೀವ ನಮ್ಮ ಜೀವನಗಳಲ್ಲಿ. ನಮ್ಮ ಮನಸ್ಸು ಹೇಳುತ್ತೆ, ಎಷ್ಟ್ ಚೆನ್ನಾಗಿರತ್ತೆ, ಇದನ್ನು ನೀನೇ ಮಾಡು, ಅದನ್ನು ನೀನೇ ಮಾಡು, ಇದು ನಿನಗೆ ಬೇಕು, ಅದು ನಿನಗೆ ಬೇಕು ಅಂತ ಹೇಳಿ. ಕೇಳಬಾರದು. ದುರಾಸೆ ಪಟ್ಟಂತವರ ಜೀವನ ಏನೇನ್ ಆಗೋಗಿದೆ ಅಂತ ಹೇಳಿ ನಾವು ಸತ್ಯವೇದದಲ್ಲಿ ನೋಡಿದೀವಿ. ನೀನ್ ಹೇಳಿದ್ದಕ್ಕೆಲ್ಲ ನಾನು ಜಾಗ ಕೊಡೋದಿಲ್ಲ ಅಂತ ನೀವು ನಿಮ್ಮ ಮನಸ್ಸಿಗೆ ಹೇಳಿ ನಿಮ್ಮ ಮನಸ್ಸನ್ನ ನಿಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಹೌದಾ? ನಿಮ್ ಮನಸ್ಸು ಏನ್ ಹೇಳುತ್ತೋ ಅದರಿಂದ ಓಡೋಗ್ಬಿಡುವಂತಹದ್ದಲ್ಲ. ನಿಮ್ ಮನಸ್ಸು ಏನ್ ಹೇಳುತ್ತೋ ಅದರ ಮಾತನ್ನ ನೀವ್ ಕೇಳಿಸ್ಕೊಂಡು ನೀವ್ ನಿಮ್ ಮನಸ್ಸಿಗೆ ಮತ್ತೆ ಏನ್ ಹೇಳ್ಬೇಕು, ನಾವ್ ನೋಡಿದೀವಿ ಏನಾಗಿದೆ ಅಂತ ಹೇಳಿ, ಸದ್ಯಕ್ಕೆ ನೀನು ನನ್ನ ಕಂಟ್ರೋಲ್ ಅಲ್ಲಿರು, ನೀನು ನನ್ನ ಮನಸ್ಸು, ನಾನು ನಿನ್ನ ದೇಹ, ನಾನು ನಿನ್ನ ಆತ್ಮ ಅಲ್ಲ, ನೀನು ನನಗ್ ದೇವ್ರು ಕೊಟ್ಟಿರುವಂತ ಮನಸ್ಸು. ಹೌದಾ? ನಿಮ್ಮ ಆಲೋಚನೆ ಶಕ್ತಿಯನ್ನ ನಿಮ್ಮ ಕಂಟ್ರೋಲ್ ಇಟ್ಕೊಬೇಕಾಗಿರುವಂತಹ ಜವಾಬ್ದಾರಿ ನಿಮ್ಮದೇ. ಅನ್ಸುತ್ತೆ, ನಾನು ಅವ್ರಿಗಿಂತ ಹೆಚ್ಚಾಗಿ ಬೆಳೆದ್ಬಿಟ್ರೆ ಎಷ್ಟ್ ಚೆನ್ನಾಗಿರುತ್ತೆ, ನಾನು ಇವ್ರಿಗಿಂತ ದೊಡ್ಡ ಅಧಿಕಾರದಲ್ಲಿದ್ರೆ ಎಷ್ಟ್ ಚೆನ್ನಾಗಿರುತ್ತೆ. ಗೊತ್ತಲ್ವಾ ನಮಗೆ? ನೀವು ನನ್ನ ದೇವ್ರು ಕೊಟ್ಟಿರುವಂತ ಸ್ಥಾನ ಸಾಕು ಅಂತ ಅನ್ಕೊಂಡ್ರೆ ನಿಮ್ಮನ್ನ ಬೆಳೆಸುವಂತಹ ಜವಾಬ್ದಾರಿ ದೇವರ. ಹೌದಾ? ನಿಮ್ಮನ್ನ ಮೇಲೆ ತಗೊಂಡ್ ಬರುವಂತಹ ಜವಾಬ್ದಾರಿ ದೇವರ. ನಾನ್ ಯಾವಾಗ ಮೇಲೆ ಹೋಗ್ಬೇಕು ಅಂತ ಅನ್ಕೊಳ್ತೀನೋ ನನ್ನನ್ನು ಉರುಳಿಸುವಂತಹ ಜವಾಬ್ದಾರಿ ದೇವರದ್ದು. ಅಷ್ಟನ್ನ ನೆನ್ಪಿಟ್ಕೊಳ್ಳಿ. ಓಕೆ? ಯಾವತ್ತೂ ಸಹ ದುರಾಸೆಗೆ ದಯವಿಟ್ಟು ನಿಮ್ಮ ಮನಸ್ಸುಗಳಲ್ಲಿ ಜಾಗ ಕೊಡಬೇಡಿ. ಮನಸ್ಸಿನಲ್ಲಿ ಆಲೋಚನೆ ಮಾಡುವಂತಹದ್ದು ಪಾಪನೇ. ಯಾಕಂದ್ರೆ ನೀವು ಮನಸ್ಸಿನಲ್ಲಿ ಅದನ್ನ ಆಲೋಚನೆ ಮಾಡಿದ್ರೆ, ನಾನು ಅವ್ರಿಗಿಂತ ಬೆಳೆದ್ ಬಿಡ್ಬೇಕು, ಇವ್ರಿಗಿಂತ ಬೆಳೆದ್ ಬಿಡ್ಬೇಕು, ಎಲ್ರಿಗಿಂತ ಹೆಚ್ಚಾಗಿ ದೊಡ್ಡವರಾಗೋಗ್ಬಿಡ್ಬೇಕು, ಈ ಆಲೋಚನೆ ನಮ್ಮ ಮನಸ್ಸಲ್ಲಿ ಹುಟ್ಟಿದ್ರೆ ಸಾಕು. ಅಪವಾದಿ ಏನು ಪಾಪ ಮಾಡಿಲ್ಲ, ಅದು ಮನಸ್ಸಲ್ಲಿ ಆಲೋಚನೆ ಹುಟ್ಟಿತು ಅಷ್ಟೇ. ಮಾಡೋವರೆಗೂ ಬಿಟ್ಟೇ ಇಲ್ಲ ದೇವ್ರು. ಎಲ್ಲಿ ಹುಟ್ಟು ಆಲೋಚನೆ? ಅಪವಾದಿಯ ಮನಸ್ಸಲ್ಲಿ ಹುಟ್ಟುತ್ತಂತೆ. ಏನಂತ? ನಾನು ಸರ್ವೋನ್ನತನಾಗಿರುವಂತಹ ದೇವರಿಗೆ ಸರಿ ಸಮಾನನಾಗಿರುವಂತಹ ಸಿಂಹಾಸನದಲ್ಲಿ ಕೂತ್ಕೋಬೇಕು ಅಂತ ಹೇಳಿ ತನ್ನ ಮನಸ್ಸಿನಲ್ಲಿ ಆಲೋಚನೆ ಹುಟ್ಟುತ್ತಂತೆ. ಕ್ರಿಯಾರೂಪಕ್ಕೆ ಇನ್ನೂ ತಗೊಂಡ್ ಬಂದೇ ಇಲ್ಲ. ಅಷ್ಟರಲ್ಲಿ ದೇವರು ತಳ್ಳಿದ್ರು. ಹೌದಲ್ವಾ? ಅದಕ್ಕೋಸ್ಕರ ಮನಸ್ಸಲ್ಲೂ ಸಹ ಈ ಆಲೋಚನೆ ಹುಟ್ಟದಂತೆ, ಹುಟ್ಟಿದ್ರೂ ಸಹ ಇಮಿಡಿಯೇಟ್ ಆಗಿ ನಿಮ್ ಮನಸ್ಸಿಗೆ ನೀವು ಎಚ್ಚರಿಕೆ ಕೊಟ್ಟು ನಿಮ್ ಮನಸ್ಸನ್ನ ನೀವು ಗದರಿಸಿ ಮತ್ತೆ ನಿಮ್ ಮನಸ್ಸನ್ನ ನೀವು ಕಂಟ್ರೋಲ್ ತಗೋಬೇಕು. ಇದನ್ನ ಮಾಡ್ತೀವಾ? ಓಕೆ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. 2ನೇ ಭಾಗವನ್ನ ಮುಂದಿನ ವಾರ ನೋಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಅಪ್ಪ, ನೀವು ಸತ್ಯವೇದದಲ್ಲಿ ಬರೆಸಿಕೊಟ್ಟಿರುವಂತಹ ಮಾತುಗಳು ಅದಕ್ಕೆ ಬೆಲೆ ಕಟ್ಟಲಾರದೆ ಇರುವಂತಹವುಗಳು. ನೀವ್ ಯಾವ್ಯಾವ ಗುಣಗಳು ನಮ್ಮಲ್ಲಿ ಇರಬಾರ್ದು ಅಂತ ನೀವು ಕೋರ್ಕೊಂಡ್ರೋ ಅದೇ ಗುಣಗಳು ನಮ್ಮ ಮನಸ್ಸಲ್ಲಿ ತುಂಬಿ ತುಳುಕ್ತದೆ. ಅಪ್ಪ, ಮನುಷ್ಯರ ಮನಸ್ಸಿನಲ್ಲಿ ದುರಾಸೆ ಇರಬಾರ್ದು ಅಂತ ಕೋರ್ಕೊಂಡ್ರಿ, ಆದ್ರೆ ಪ್ರತಿ ಮನುಷ್ಯರ ಹೃದಯದಲ್ಲೂ ಸಹ ದುರಾಸೆ ಅನ್ನುವಂತಹದ್ದನ್ನ ನಾವು ಕಾಣ್ತೇವೆ. ಇನ್ ಮುಂದೆ ನಮ್ಮ ಮನಸ್ಸನ್ನ ನಮ್ಮ ಹದ್ದು ಬಸ್ತಿನಲ್ಲಿ ಇಟ್ಕೊಳ್ಳುವಂತೆ, ಅದು ದುರಾಸೆ ಪಡುವಾಗಲೆಲ್ಲ ನಮ್ಮ ಮನಸ್ಸಿಗೆ ನಾವು ವಾಕ್ಯದ ಮೂಲಕ ಎಚ್ಚರಿಕೆ ಕೊಡುವಂತೆ. ದುರಾಸೆ ಪಡಬಾರ್ದು, ಪಟ್ರೆ ದೇವರು ತಳ್ತಾರೆ, ಇರುವಂತಹ ಸ್ಥಾನವನ್ನು ಕಳ್ಕೊಳ್ತೇವೆ, ಇರುವಂತಹ ಹಂತವನ್ನು ಸಹ ಕಳ್ಕೊಳ್ತೇವೆ ಅಂತ ಹೇಳಿ ನಮ್ಮ ಮನಸ್ಸಿಗೆ ನಾವು ಎಚ್ಚರಿಕೆ ಕೊಟ್ಟು ಗದರಿಸಿ ಮತ್ತೆ ನಮ್ಮ ಮನಸ್ಸನ್ನ ನಮ್ಮ ಹದ್ದು ಬಸ್ತಿನಲ್ಲಿ ಇಟ್ಕೊಳ್ಳುವಂತೆ, ನಿಮ್ಮ ವಾಕ್ಯವನ್ನು ಸದಾ ಕಾಲ ನಮ್ಮ ದಾರಿಗೆ ದೀಪ, ಕಾಲಿಗೆ ನಮ್ಮ ದಾರಿಗೆ ಬೆಳಕಾಗಿರುವಂತೆ, ನಮ್ಮ ಪ್ರತಿನಿತ್ಯದ ಜೀವನಗಳಲ್ಲೂ ಪ್ರತಿ ಚಟುವಟಿಕೆಗಳಲ್ಲೂ ಸಹ ನಿಮ್ಮ ವಾಕ್ಯವನ್ನ ನಾವು ನೆನ್ಪಿಟ್ಕೊಂಡು ಆ ವಾಕ್ಯವೇ ನಮಗೆ ದಾರಿಯನ್ನು ತೋರಿಸ್ತಾ, ನಮಗ್ ಗೈಡ್ ಮಾಡ್ತಾ, ನಮಗೆ ನಕ್ಷೆಯನ್ನು ತೋರಿಸ್ತಾ ಅದು ಮುಂದೆ ನಡೆಸ್ಕೊಂಡು ಹೋಗುವಂತಹದ್ದಾಗಿರ್ಬೇಕು. ನಮ್ಮ ಜೀವನಗಳಲ್ಲಿ ವಾಕ್ಯವನ್ನು ಬಿಟ್ಟು ನಾವು ಏನೂ ಮಾಡೋದಿಲ್ಲ. ಆ ರೀತಿ ನಾವು ನಡ್ಕೊಳ್ಲಿಕ್ಕೆ ನಮ್ಗೆ ಬೇಕಾಗಿರುವಂತಹ ಬಲವನ್ನ, ಶಕ್ತಿಯನ್ನು ಒದಗಿಸಿ, ಕೇಳಿರುವಂತಹ ಪ್ರತಿಯೊಬ್ಬರನ್ನು ಆತ್ಮಕ್ಕೆ ಸಂಬಂಧಪಟ್ಟ ಆಶೀರ್ವಾದಗಳಿಂದ ಆಶೀರ್ವದಿಸಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಹಾಗೆ ಅವ್ರು ಕೇಳ್ತಿರುವಂತಹ ಪ್ರತಿ ವಾಕ್ಯವೂ ಸಹ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿರುವಂತಹ ಜ್ಞಾನ, ಬುದ್ಧಿ, ವಿವೇಕವನ್ನ ಅವರು ದಯಪಾಲಿಸಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಪ್ರತಿ ದೈವ ಸೇವಕರನ್ನು, ಅವರ ಕುಟುಂಬಗಳನ್ನ, ಅವರ ಆರೋಗ್ಯ ಪರಿಸ್ಥಿತಿಗಳನ್ನ, ಅವರ ಅವಶ್ಯಕತೆಗಳನ್ನ, ಅನಿವಾರ್ಯತೆಗಳನ್ನ ನೀವು ನೆನಪು ಮಾಡ್ಕೊಳ್ಳಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ರಾಮೋಣನವರು ಅವರ ಆರೋಗ್ಯ ಪರಿಸ್ಥಿತಿ, ಅವ್ರಿಗೆ ಬೇಕಾಗಿರುವಂತಹ ಅವಶ್ಯಕತೆ, ಅನಿವಾರ್ಯತೆಗಳನ್ನ, ಸಂಘಾಭಿವೃದ್ಧಿಗೆ, ಹಾಗೆ ಅವರು ಕೈ ಹಾಕ್ತಿರುವಂತಹ ಪ್ರತಿ ಕಾರ್ಯಕ್ರಮದಲ್ಲೂ ಸಹ ಅವ್ರ ಯಶಸ್ಸನ್ನ ನೋಡ್ಲಿಕ್ಕೆ, ಯಾಕಂದ್ರೆ ಅವ್ರು ಕೈ ಹಾಕ್ತಿರುವಂತಹ ಪ್ರತಿ ಕಾರ್ಯಕ್ರಮವೂ ಸಹ ಸೇವೆಯನ್ನ ಮುಂದೆ ತಗೊಂಡು ಹೋಗುವಂತ ಕಾರ್ಯಕ್ರಮವೇ ಅಂತ ಹೇಳಿ ನಾವು ಗುರುತಿಸ್ತೀವಿ. ಅವ್ರ ಕೈ ಹಾಕ್ತಿರುವಂತಹ ಪ್ರತಿ ಕಾರ್ಯಕ್ರಮವೂ ಸಹ ಯಶಸ್ಸನ್ನ ನೋಡುವಂತೆ, ಸಫಲೀಕೃತರಾಗುವಂತೆ ಅವರು ಕೃಪೆಯನ್ನ, ಭಾಗ್ಯವನ್ನ ಅವರು ದಯಪಾಲಿಸಿದಂತೆ, ಹಾಗೆ ಪ್ರತಿನಿತ್ಯವೂ ಸಹ ಸಂಘ ಸಭೆ ಅನ್ನುವಂತಹದ್ದು ಪ್ರತಿದಿನವೂ ಸಹ ಅಭಿವೃದ್ಧಿ ಆಗುವಂತೆ,
ಸಭೆಯಲ್ಲಿರುವಂತಹ ಪ್ರತಿಯೊಬ್ಬೊಬ್ಬರು ಆತ್ಮಕ್ಕೆ ಸಂಬಂಧ ಪ್ರತಿದಿನ ಬೆಳೆಯುವಂತೆ ಕೃಪೆ ಕೊಡಿ. ನಾವು ತಿಳ್ಕೊಂಡಿರುವಂತಹದ್ದೇ ಸಾಕು, ನಾವು ಅರ್ಥ ಮಾಡ್ಕೊಂಡಿರುವಂತಹದ್ದೇ ಸಾಕು ಅಂತ ಅನ್ಕೊಳ್ಳದೆ, ನಿಮ್ಮ ವಿಚಾರದಲ್ಲಿ ನಾವ್ ಇನ್ನೂ ಬೆಳಿಬೇಕು, ಇನ್ನೂ ಎತ್ತರಕ್ಕೆ ಬೆಳಿಬೇಕು, ಇನ್ನೂ ಜಾಸ್ತಿ ತಿಳ್ಕೊಬೇಕು, ಆತ್ಮಕ್ಕೆ ಸಂಬಂಧಪಟ್ಟಂತೆ ಇನ್ನೂ ನಿಮಗೆ ಹತ್ತಿರ ಆಗ್ಬೇಕು ಅನ್ನುವಂತಹ ಆಲೋಚನೆ ಮೂಡುವಂತೆ, ಹಾಗೆ ಲೋಕಕ್ಕೆ ಸಂಬಂಧಪಟ್ಟಿರುವಂತೆ ನಮಗಿರುವಂತಹದ್ದು ಸಾಕು ಅನ್ನುವಂತಹ ಮನೋಭಾವ ಬೆಳೆಯುವಂತೆ ಕೃಪೆ ಕೊಡಿ. ಆ ಆಲೋಚನೆ, ಆ ಮನೋಭಾವವನ್ನ ನಮ್ಮ ಮನಸ್ಸುಗಳಲ್ಲಿ ಹುಟ್ಟಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು, ವಿಮೋಚಕರು, ಸ್ವತಃ ದೇವರು ಆಗಿರುವಂತಹ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಎಂದು ಸದಾ ಕಾಲಕ್ಕೂ ನಮ್ಮೆಲ್ಲರೊಂದಿಗೂ ಇರಲಿ. ಆಮೆನ್. ಆಮೇನ್. ವಂದನೆಗಳು ಬ್ರದರ್. ವಂದನೆಗಳು.